ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮಂಜಾ ಕನಕನ್ಗೆ ಫೋನ್ ಮಾಡಿ, ಏನು ಕನಕ ಮೀನಾ ಅಕ್ಕನ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳಿದಾಗ, ನಾನು ಮಾತಾಡಲಿಲ್ಲ ಕಣೋ, ನನಗೆ ಮಾತಾಡೋದಕ್ಕೂ ಇಷ್ಟ ಇಲ್ಲ ಅಂತ ಕನಕ ಹೇಳ್ತಾಳೆ. ಏನು ಈ ಥರ ಮಾತಾಡ್ತಿದ್ಯಾ ಕನಕ, ನಾವು 4 ಜನ ಒಂದೇ ಕುಟುಂಬದವ್ರು ತಾನೆ, ಇಷ್ಟು ವರ್ಷದಿಂದ ನಾನು ತಾನೇ ಅಕ್ಕನ ಜೊತೆನೂ ನಿನ್ನ ಜೊತೆನೂ ಜಗಳ ಆಡ್ತಿದ್ದಿದ್ದು, ಆದರೆ ನೀವಿಬ್ಬರು ಚಿಕ್ಕ ವಯಸ್ಸಿಂದನೂ ಜಗಳ ಆಡಿರೋದೇ ನಾನು ನೋಡೇ ಇಲ್ವಲ್ಲ ಕನಕ ಅಂತ ಮಂಜಾ ಹೇಳಿದಾಗ, ನೀನು ಹೇಳ್ತಿರೋದು ಕರೆಕ್ಟೇ ಕಣೋ, ನಾನು ಹಾಗೆ ಅಂದ್ಕೊಂಡು ತಾಳ್ಮೆಯಿಂದ ಇದ್ದೆ, ಆದರೆ ನನ್ನ ಗಂಡನ ವಿಷಯದಲ್ಲಿ ಭಾವ ನಡ್ಕೊಳ್ತಿರೋದು ಯಾವುದು ಸರಿ ಇಲ್ಲ. ನಾನು ಇಷ್ಟು ದಿನ ಭಾವನ ಯಾರ ಮುಂದೆನೂ ಬಿಟ್ಕೊಟ್ಟವಳೆ ಅಲ್ಲ, ಅವ್ರ ಪರವಾಗಿ ನಿಂತು ಮಾತಾಡಿದ್ದೀನಿ, ಆದರೆ ಈಗ ಅವ್ರು ಮಾಡ್ತಿರೋದೆಲ್ಲ ನೋಡಿದ್ರೆ ನನಗೆ ತುಂಬಾ ಕಷ್ಟ ಆಗ್ತಿದೆ ಮಂಜಾ. ಅದನ್ನೆಲ್ಲನೂ ಮೀನಾ ಅಕ್ಕನ ಜೊತೆ ಮಾತಾಡಿದ್ರೆ ಅವಳು ಅರ್ಥನೇ ಮಾಡ್ಕೋತಿಲ್ಲ. ಚಿಕ್ಕ ವಯಸ್ಸಿಂದನೂ ನಾವಿಬ್ಬರು ಜಗಳನೇ ಆಡಿಲ್ಲ ಗೊತ್ತಾ, ಆದರೆ ಇವತ್ತು ಅವಳು ನನ್ನೇ ಹೊಡೆದ್ಬಿಟ್ಲು ಅಂತ ಕನಕ ಹೇಳ್ತಿರ್ತಾಳೆ. ಆಗ ಅರುಣ್ ಕನಕನ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವಳು ಹಿಂದೆನೇ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊತಾನೆ ಇರ್ತಾನೆ. ಸರಿ ಅಳ್ಬೇಡ ಕನಕ ಅಂತ ಮಂಜಾ ಹೇಳ್ತಿರುವಾಗ, ನನಗೇನು ಅಕ್ಕನ ಜೊತೆ ಜಗಳ ಮಾಡಬೇಕು ಅಂತ ಆಸೆನಾ, ಅವಳು ನನ್ಗೆ ಹೊಡೆದಿದ್ದಕ್ಕೆ ನನಗೆ ಯಾವ ಬೇಜಾರು ಇಲ್ಲ, ನನಗೆ ಹೊಡೆಯೋ ಅಧಿಕಾರ ಅವಳಿಗಿದೆ, ಆದರೆ ಅದಕ್ಕೆ ಸರಿಯಾದ ಕಾರಣ ಕೊಡಬೇಕಾಗಿತ್ತು. ಅವಳು ನಡ್ಕೊಂಡಿದ್ದು ನ್ಯಾಯವಾಗಿರಲಿಲ್ಲ, ಅದಕ್ಕೆ ನನ್ನ ಕೋಪ ಬಂದ್ಬಿಡ್ತು. ಅವಳು ಮಾತ್ರ ಅವಳು ಗಂಡನ ಬಿಟ್ಕೊಡದೆ ಮಾತಾಡ್ತಿದ್ದಾಳೆ, ನಾನು ಮಾತ್ರ ನನ್ನ ಗಂಡನ ಬಿಟ್ಕೊಟ್ಬಿಡ್ಬೇಕಾ ಹೇಳು ಅಂತ ಅಳ್ತಾ ಇರುವಾಗಲೇ ಅರುಣ್ ಹಿಂದೆ ನಿಂತ್ಕೊಂಡು ನಗ್ತಾ ಇರ್ತಾನೆ. ಆಗ ಮಂಜಾ, ಮದುವೆ ಮುಂಚೆ ಎಲ್ಲಾನೇ ಚೆನ್ನಾಗಿತ್ತು ಅಲ್ವಾ, ಮದುವೆ ಆದ್ಮೇಲೆ ಯಾಕೆ ಈ ಥರ ಜಗಳ ಆಡ್ತಿದ್ದೀರಾ ಅಂತ ಕೇಳಿದಾಗ, ಜಗಳ ಏನು ಇಲ್ವೋ, ಈ ವಿಷಯದಲ್ಲಿ ಭಾವಂದೇ ತಪ್ಪು, ಅದೆಲ್ಲ ಅವಳು ಅರ್ಥನೇ ಮಾಡ್ಕೋತಿಲ್ಲ, ಅದಕ್ಕೆ ನನ್ನ ಕೋಪ ಬಂದ್ಬಿಡ್ತು, ಇನ್ಮೇಲೆ ನಿನ್ನ ಜೊತೆ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಹೇಳೋದ್ನೇನೋ ಹೇಳಿ ಬಂದ್ಬಿಟ್ಟೆ, ಆದರೆ ಅದು ನೆನೆಸ್ಕೊಂಡು ನಾನು ಎಷ್ಟೊಂದು ಫೀಲ್ ಮಾಡ್ಕೊಂಡಿದ್ದೀನಿ ಗೊತ್ತಾ ಅಂತ ಹೇಳ್ಕೊಂಡು ಕನಕ ಹೇಳ್ತಿರುವಾಗ, ಎಲ್ಲ ಸರಿ ಹೋಗುತ್ತೆ ಕನಕ, ನೀನು ಅಳ್ಬೇಡ, ಅಕ್ಕನ ಜೊತೆ ಚೆನ್ನಾಗಿರು ಅಂತ ಮಂಜಾ ಹೇಳ್ತಾನೆ. ಮನೇಲೂ ಹಾಸ್ಪಿಟ್ಲಲ್ಲೂ ನನಗೆ ಯಾವ ಕೆಲಸನೂ ಮಾಡೋದಕ್ಕೆ ಆಗ್ತಿಲ್ಲ ಮಂಜಾ, ಇದನ್ನೆಲ್ಲ ನೆನೆಸ್ಕೊಂಡು ನನಗೆ ತಲೆನೇ ಓಡ್ತಿಲ್ಲ ಅಂತ ಕನಕ ಹೇಳಿದಾಗ, ಸರಿ ಮೊದಲು ನಿನ್ನ ಅಕ್ಕನ ಜೊತೆ ಫೋನ್ ಮಾಡಿ ಮಾತಾಡು ಅಂತ ಮಂಜಾ ಹೇಳ್ತಾನೆ. ನಾನು ಯಾಕೆ ಫೋನ್ ಮಾಡಿ ಅವಳ ಜೊತೆ ಮಾತಾಡಬೇಕು, ಅವಳೇ ತಾನೇ ನಾನು ಹೊಡೆದಿದ್ದು, ಅವಳೇ ಬೇಕಾದರೆ ನನಗೆ ಫೋನ್ ಮಾಡಿ ಮಾತಾಡಿಸ್ಲಿ, ಸರಿ ನಾನು ಇಡ್ತೀನಿ ಅಂತ ಹೇಳಿ ಕನಕ ಕಾಲ್ ಕಟ್ ಮಾಡಿಬಿಡ್ತಾಳೆ. ಆಗ ಕುಸುಮ ಅವ್ರು ಬಂದು ಏನು ಹೇಳ್ತಿದ್ದಾಳು ಅವಳು ಅಂತ ಕೇಳಿದಾಗ, ಈಗಲೂ ಅದನ್ನೇ ಹೇಳ್ತಿದ್ದಾಳಮ್ಮ, ಅಕ್ಕನೇ ತಾನೇ ತಪ್ಪು ಮಾಡಿರೋದು, ನಾನು ಯಾಕೆ ಅವಳಿಗೆ ಫೋನ್ ಮಾಡಿ ಮಾತಾಡಿಸ್ಲಿ ಅಂತ ಹೇಳ್ತಿದ್ದಾಳೆ ಅಂತ ಮಂಜಾ ಹೇಳ್ತಾನೆ. ಹೇಗೋ ಮದುವೆ ಆಗಿ ಅಕ್ಕ ತಂಗಿರಿಬ್ರು ಚೆನ್ನಾಗಿದ್ದಾರೆ ಅಂತ ಸ್ವಲ್ಪ ನೆಮ್ಮದಿಯಾಗಿದ್ದೆ ಕಣೋ, ಈಗ ಅವರಿಬ್ರು ಮಾತಾಡ್ತಾನೆ ಇಲ್ಲ, ಹೀಗೆ ಆಗ್ಬಿಟ್ರೆ ಮುಂದೆ ಹೇಗೋ ಮಂಜಾ ಅಂತ ಹೇಳ್ಕೊಂಡು ಕುಸುಮ ಅವ್ರು ಗೋಳಾಡ್ತಿರೋವಾಗ, ಅಮ್ಮ ನೀನು ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಮ್ಮ, ಸ್ವಲ್ಪ ದಿನ ಹೋದ್ರೆ ಅವರೇ ಮಾಮೂಲಿಯಾಗಿ ಚೆನ್ನಾಗಿ ಮಾತಾಡೋದಕ್ಕೆ ಶುರು ಮಾಡಿಬಿಡ್ತಾರೆ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಮಂಜಾ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಕನಕ ಅಳ್ತಾ ಹಾಸ್ಪಿಟಲ್ಗೆ ಹೊರಡ್ತಿರೋವಾಗ ಏನೋ ಗೊತ್ತಿಲ್ಲದೆ ಇರೋ ಥರ ಅರುಣ್ ಅಲ್ಲಿಗೆ ಬಂದು, ಕನಕ ಏನಾಯ್ತು, ಯಾಕೆ ಈ ಥರ ಡಲ್ ಆಗಿದ್ಯಾ ಅಂತ ಕೇಳಿದಾಗ, ಏನೂ ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಕನಕ ಹೇಳ್ತಾಳೆ. ಯಾಕೆ ಕನಕ ಎಲ್ಲನೂ ಮುಚ್ಚಿಡ್ತಿದ್ಯಾ, ನನ್ಗೆ ಹೀಗೆ ನೋವಾಗಿದೆ ಅಂತ ತಾನೇ ನೀನು ಡಲ್ ಆಗಿರೋದು ಅಂತ ಅರುಣ್ ಕೇಳಿದಾಗ, ಇಲ್ಲ ರೀ ನಾನು ಚೆನ್ನಾಗೇ ಇದ್ದೀನಿ, ಆದರೆ ನಿಮ್ಮ ತಲೆಗೆ ಸ್ವಲ್ಪ ಬಲವಾಗಿ ಏಟ್ ಬಿದ್ದಿದ್ರೆ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಿದ್ದೆ ರೀ ಅಂತ ಕನಕ ಹೇಳ್ತಿರೋವಾಗ, ನೀನು ನನ್ನ ಜೊತೆಗಿರೋವರೆಗೂ ನನಗೇನು ಆಗಲ್ಲ ಕನಕ, ಆದರೆ ಏನು ಮಾಡೋದು, ಸೂರ್ಯನ್ಗೆ ನನ್ನ ಕಂಡ್ರೇ ಇಷ್ಟ ಇಲ್ಲ, ಆದರೂ ಕೂಡ ನಾನು ಅವ್ರನ್ನ ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ ನಮ್ಮ ಮನೆಗೆ ಬಂದಿದ್ದಾಗ ಅವ್ರ ಜೊತೆ ನಾನು ಚೆನ್ನಾಗೇ ಮಾತಾಡ್ದಿದ್ದಾನೆ ಅಂತ ಅರುಣ್ ಹೇಳಿದಾಗ, ಹೌದು ಅಂತ ಕನಕ ಹೇಳ್ತಾಳೆ. ಸೂರ್ಯ ನನ್ನ ಮೇಲಿರೋ ಕೋಪಕ್ಕೆ ರೌಡಿಗಳನ್ನ ಕಳಿಸಿ ನಾನು ಕೊಡಿಸ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕನಕ, ಸೂರ್ಯ ಒಳ್ಳೆಯವನೇ, ಆದರೆ ಏನು ಮಾಡೋದು, ಅವರು ಓದ್ಕೊಂಡಿಲ್ಲ, ಆದರೆ ನಾನು ಓದ್ಕೊಂಡಿದ್ದೀನಿ, ನಾನು ಒಳ್ಳೆ ಜಾಬಲ್ಲಿ ಬೇರೆ ಇದ್ದೀನಿ, ಅದಕ್ಕೆ ಅವ್ರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬೇಕು, ನನಗೆ ಅವ್ರ ಮೇಲೆ ಕೋಪ ಏನೂ ಇಲ್ಲ ಕನಕ, ಅವ್ರನ್ನ ನೆನೆಸ್ಕೊಂಡ್ರೆ ನನಗೆ ಪಾಪ ಅನ್ನಿಸ್ತಿದೆ, ಕುಡಿಯೋದು, ಎಲ್ಲರ ಜೊತೆ ಕೋಪದಿಂದ ಮಾತಾಡೋದು, ಮರ್ಯಾದೆಯಿಂದ ನಡ್ಕೊಳ್ದೇ ಇರೋದು, ಅವ್ರ ಹತ್ರ ತುಂಬಾ ನೆಗೆಟಿವ್ ಹ್ಯಾಬಿಟ್ಸ್ ಇದೆ, ಪಾಪ ನಿಮ್ಮ ಅಕ್ಕನಿಗೆ ಅವ್ರ ಜೊತೆ ಭಾಳ ತುಂಬಾ ಕಷ್ಟ, ಅವ್ರ ಜೊತೆ ಮಾತಾಡಿ ಸ್ವಲ್ಪನಾದ್ರೂ ತಿದ್ಕೊಳ್ಳೋ ಹಾಗೆ ಮಾಡು ಕನಕ, ಆಗ ನಿಮ್ಮ ಅಕ್ಕನ ಲೈಫ್ ಕೂಡ ಚೆನ್ನಾಗಿರುತ್ತೆ ಅಂತ ಅರುಣ್ ಹೇಳ್ತಿರೋವಾಗ, ಅಲ್ಲ ಏನು ನೀವು ಈ ಥರ ಹೇಳ್ತಿದ್ದೀರಲ್ಲ, ಆಗಿರೋ ಘಟನೆಯಿಂದ ನೀವು ಭಾವನ ಶತ್ರು ಥರ ನೋಡಬೇಕಾಗಿತ್ತು ತಾನೆ ಅಂತ ಕನಕ ಕೇಳ್ತಾಳೆ. ಅಲ್ಲ ಕನಕ, ನಾನು ಹೇಳೋದನ್ನ ಕೇಳು, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ನಮ್ಮಮ್ಮನಿಗೂ ನೀನು ಏನು ಅಂತ ಗೊತ್ತಿದೆ, ನಮ್ಗಷ್ಟೇ ಸಾಕು ಕನಕ, ಇದನ್ನೆಲ್ಲ ಸುಮ್ಮನೆ ಯೋಚನೆ ಮಾಡಿ ನಿಮ್ಮ ಅಕ್ಕನ ಹತ್ರ ಏನೇನೋ ಕೇಳೋದಕ್ಕೆ ಹೋಗ್ಬೇಡ, ಅವರು ಕೂಡ ತುಂಬ ಒಳ್ಳೆಯವರು, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅಂತ ಅರುಣ್ ನಾಟಕ ಮಾಡ್ತಿರೋವಾಗ, ನಿಮ್ಗಿರೋ ಮೆಚುರಿಟಿ ನಮ್ಮ ಭಾವನಿಗೂ ಇದ್ದಿದ್ರೆ ಎಷ್ಟೊಂದು ಚೆನ್ನಾಗಿರ್ತಿತ್ತು ಅಲ್ವಾ, ನಮ್ಮೆರಡು ಕುಟುಂಬಗಳ ಮಧ್ಯೆ ಯಾವ ಸಮಸ್ಯೆನೂ ಬರ್ತಾನೆ ಇರಲಿಲ್ಲ ಅಂತ ಕನಕ ಹೇಳ್ತಾಳೆ. ನನಗೂ ಕೂಡ ಎಲ್ಲರೂ ಒಂದೇ ಕುಟುಂಬದವ್ರ ಥರ ಇರಬೇಕು ಅಂತ ತುಂಬ ಆಸೆ ಇದೆ ಕನಕ, ಒಂದು ದಿವಸ ಅದು ಖಂಡಿತವಾಗ್ಲೂ ನಡೆಯುತ್ತೆ, ನೀನೇನು ಯೋಚನೆ ಮಾಡಬೇಡ ಅಂತ ಅರುಣ್ ಹೇಳಿದಾಗ, ನಾನು ನೀನು ಬರ್ತೀನಿ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಕನಕ ಹೋಗ್ತಾಳೆ. ನಾನೇ ಡ್ರಾಪ್ ಮಾಡ್ತೀನಿ ಬಾ ಕನಕ ಅಂತ ಅರುಣ್ ಕರೆದಾಗ, ಬೇಡ ರೀ ನೀವು ಸ್ಟೇಷನ್ಗೆ ಹೋಗ್ಬೇಕಲ್ವಾ, ನೀವು ಹೋಗಿ, ನಾನು ನೀನು ಬರ್ತೀನಿ ಅಂತ ಕನಕ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಅರುಣ್ ನಾನು ಅನ್ಕೊಂಡಾಗೆ ಆಗ್ತಿದೆ ಅಂತ ಹೇಳಿ ಖುಷಿ ಪಡ್ತಿರ್ತಾನೆ. ಈ ಕಡೆ ರೋಹಿಣಿ ಮತ್ತೆ ಮನೋಜ ಶೋರೂಮಲ್ಲಿರುವಾಗ ರಾಜ ರಾಣಿ ಇಬ್ರು ಕೂಡ ಲಾಯರ್ನ ಕರ್ಕೊಂಡು ಬರೋದನ್ನ ಮನೋಜ ನೋಡ್ತಾನೆ. ಮತ್ತೆ ಅವರಿಬ್ರು ಬರ್ತಿದ್ದಾರೆ. ರೋಹಿಣಿ ಅಯ್ಯೋ ಪಾಪ ಅನ್ನೋ ಹಾಗೆ ನಾಟಕ ಮಾಡ್ತಾ ನಮ್ಮ ದುಡ್ಡನ್ನ ಯಾಮರ್ಸಿ ಕತ್ಕೊಂಡು ಹೋಗಿ ಮತ್ತೆ ನಮ್ಮ ಹತ್ರನೇ ದುಡ್ಡು ಕಿತ್ಕೊಂಡು ಹೋಗಿದ್ದಾರೆ, ಇವತ್ತು ಕೂಡ ದುಡ್ಡುಗೋಸ್ಕರನೇ ಬಂದಿರ್ಬೋದು, ನಾನಂತೂ ₹1 ಕೂಡ ಕೊಡಲ್ಲ, ಬರ್ಲಿ ಅವ್ರು ಇವತ್ತು ಅಂತ ಹೇಳ್ತಿರುವಾಗಲೇ ಅವ್ರ ಹಿಂದೆನೇ ಲಾಯರ್ ಕೂಡ ಬರ್ತಿರ್ತಾರೆ. ಏನಕ್ಕೆ ಬಂದ್ರಿ ಮತ್ತೆ ನೀವಿಬ್ರು, ಮಾಡದೇ ಇರೋ ತಪ್ಪಿಗೆ ದುಡ್ಡು ಕೊಡ್ತಿರೋ ಒಬ್ಬೇ ಒಬ್ಬ ಮುಟ್ಟಾಳ ಅಂದ್ರೆ ಅದು ನಾನೇ ಅನ್ಸುತ್ತೆ ಅಂತ ಮನೋಜ ಹೇಳ್ತಿರುವಾಗ, ನಾವಿವತ್ತು ದುಡ್ಡು ಕೇಳೋದಕ್ಕೆ ಬಂದಿಲ್ಲ ಅಂತ ರಾಜ ಹೇಳ್ತಾನೆ. ಮತ್ತಿನ್ನೇನಕ್ಕೆ ಬಂದ್ರಿ ಅಂತ ರೋಹಿಣಿ ಕೇಳಿದಾಗ, ಒಂದು ದೊಡ್ಡ ಟಿವಿ ಮತ್ತೆ ಒಂದು ಫ್ರಿಜ್ ಬೇಕು ಅಂತ ರಾಣಿ ಹೇಳ್ತಾಳೆ. ಊರಿಂದ ಬರುವಾಗ ಏನು ಇಲ್ಲ ಅಂತ ಅನ್ಕೊಂಡು ಬಂದ್ಬಿಟ್ಟು ಈಗ ಟಿವಿ ಫ್ರಿಜ್ ತಗೊಳ್ಳೋದಕ್ಕೆಲ್ಲ ಬಂದ್ರ ಅಂತ ಮನೋಜ ಹೇಳಿದಾಗ, ಅದನ್ನೆಲ್ಲ ತಗೊಳ್ಳೋದಕ್ಕೆ ನಿಮ್ಮ ಹತ್ರ ದುಡ್ಡಿದ್ಯಾ ಅಂತ ರೋಹಿಣಿ ಕೇಳ್ತಾಳೆ. ಅದೇ ರೋಹಿಣಿ ನಮ್ಮ ಹತ್ರ 3 ಲಕ್ಷ ಕದ್ದಿದಾರಲ್ಲ ಅಂತ ಮನೋಜ ಹೇಳಿದಾಗ, ಮಿಸ್ಟರ್ ಮನೋಜ್ ಅವ್ರು ಯಾವ ದುಡ್ಡನ್ನು ಕದ್ದಿಲ್ಲ,
ಅವ್ರು ಕದ್ದಿದ್ದಾರೆ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಯಾವ ಆಧಾರ ಕೂಡ ಇಲ್ಲ. ಅವ್ರನ್ನ ನೀವು ಹೀಗೆ ಅಕ್ಯೂಸ್ ಮಾಡ್ತಿದ್ರೆ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡಬೇಕಾಗತ್ತೆ ಅಂತ ಲಾಯರ್ ಹೇಳ್ತಾರೆ. ಯಾವ್ದಾದ್ರು ಕೇಸ್ ಅನ್ಕೊಂಡೆ ಇಲ್ಲಿಗೆ ಬರ್ತೀರಾ ಅಲ್ವಾ, ಸರಿ ಇಲ್ಲಿಗೆ ಏನ್ ಬಂದಿದ್ದೀರಾ ಅಂತ ಮನೋಜ ಕೇಳಿದಾಗ ಅದೇ ಹೇಳ್ತಿದೀವಲ್ಲ, ನಮ್ಗೆ ಟಿವಿ ಫ್ರಿಜ್ ಎಲ್ಲ ಬೇಕು ಅಂತ ರಾಜ ಹೇಳ್ತಾನೆ. ದುಡ್ಡಿದ್ಯಾ ನಿಮ್ಮ ಹತ್ರ ಅಂತ ಮನೋಜ ಕೇಳ್ತಿರೋವಾಗ ನಿಮ್ಗೆ ದುಡ್ಡು ದೊಡ್ಡದ ಅಥವಾ ಮಾನ ದೊಡ್ಡದ ಅಂತ ರಾಣಿ ಕೇಳ್ತಾಳೆ. ಆಗ ರೋಹಿಣಿ ಮಾನ ದೊಡ್ಡದ ದುಡ್ಡು ದೊಡ್ಡದ ಅಂತ ಮನೋಜ ಕೇಳಿದಾಗ ಎಲ್ಲದಕ್ಕಿಂತ ಮಾನ ಮರ್ಯಾದಿನೇ ದೊಡ್ಡದು, ಅದು ಕೂಡ ನಿಮ್ಗೆ ಗೊತ್ತಿಲ್ವಲ್ಲ, ಅದು ಹೇಗೆ ನಿಮ್ಗೆ ಗೊತ್ತಾಗ್ಬೇಕು ಹೇಳಿ, ಅದೇ ನನ್ನ ಹೆಂಡತಿ ಮಾನನ್ನೇ ತೆಗೆದ್ಬಿಟ್ರಲ್ಲ ನೀವು ಅಂತ ರಾಜ ಹೇಳ್ತಾನೆ. ಏನು ನಾನು ನಿನ್ನ ಹೆಂಡತಿ ಮಾನ ತೆಗ್ದ ಅಂತ ಮನೋಜ ಹೇಳ್ತಿರೋವಾಗ ಹೌದು ಮತ್ತೆ ನನ್ನ ಹೆಂಡತಿ ಮಾನನ್ನೇ ತೆಗೆದ್ಬಿಟ್ಟಿದ್ದೀರಲ್ಲ, ಅದನ್ನ ವಾಪಸ್ ಕೊಡಿ, ನಾನು ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ ರಾಜ ಹೇಳ್ತಾನೆ. ಏನೋ ಮಾತಾಡ್ತಿದ್ಯಾ, ಮನೋಜ್ ಅವ್ರು ಏನೋ ಮಾಡಿದ್ರು ಅಂತ ರೋಹಿಣಿ ಕೇಳಿದಾಗ ನನ್ನ ಹತ್ರ ತಪ್ಪಾಗಿ ನೋಡ್ಕೊಂಡಿದ್ದಾರಲ್ಲ, ಅದೇನೇ ಮಾನ ತೆಗ್ದಾಗೇನೆ, ಹೋಗಿರೋ ಮಾನನ ಮತ್ತೆ ವಾಪಸ್ ಕೊಡೋದಕ್ಕಾಗೋದಿಲ್ವಲ್ಲ ಅಂತ ರಾಣಿ ಹೇಳ್ತಿರೋವಾಗ ಈ ತರ ಅಸಹ್ಯವಾಗಿ ಮಾತಾಡ್ತಿದ್ಯಲ್ಲೇ ನೀನು ಒಂದು ಹೆಣ್ಣ ಅಂತ ರೋಹಿಣಿ ಕೇಳ್ತಾಳೆ. ನನ್ನ ಜೊತೆ ತಪ್ಪಾಗಿ ನೋಡ್ಕೊಳ್ವಾಗ ನಿನ್ ಗಂಡನಿಗೆ ಅಸಹ್ಯ ಆಗ್ಲಿಲ್ವಾ ಅಂತ ರಾಣಿ ಕೇಳ್ತಾಳೆ. ಆಗ ಮನೋಜ ಅಂತ ಹೊಡೆಯೋ ತರ ಮುಂದಕ್ಕೆ ಹೋದಾಗ ಮನೋಜ್ ಅಂತ ಹೇಳಿ ರೋಹಿಣಿ ಹಿಂದೆ ಕೇಳ್ಕೊತಾಳೆ. ನಂತರ ನಿನ್ ಹೆಂಡತಿ ಜೊತೆ ನಾನು ಒಂದ್ ನಿಮಿಷನೂ ಸರಿಯಾಗಿ ಮಾತಾಡ್ಲಿಲ್ವಲ್ಲೋ, ಇದುವರೆಗೂ ಅಣ್ಣ ಅಣ್ಣ ಅಂತ ನನ್ನನ್ನೇ ಕರಿತಿದ್ಲು, ಈಗ ನೋಡಿದ್ರೆ ನನ್ನ ಮೇಲೆ ಆಪಾದನೆ ಮಾಡ್ತಿದ್ದಾಳೆ ಅಂತ ಮನೋಜ ಹೇಳ್ತಿರುವಾಗ ಅಣ್ಣ ಅಣ್ಣ ಅಂತ ಕರಿತಿದ್ದ ಹೆಣ್ಣಿನ ಹತ್ರನೇ ನೀವು ಕೇವಲವಾಗಿ ನಡ್ಕೊಂಡಿದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ರಾಣಿ ಕೇಳ್ತಾಳೆ. ಆಗ ರೋಹಿಣಿ ಕೋಪ ಮಾಡ್ಕೊಂಡು ಮರ್ಯಾದೆ ಇಲ್ದೇನೆ ಮಾತಾಡಿದ್ರೆ ನಿನ್ ಕೆನ್ನೆಗೆ ಬಾರಿಸ್ಬಿಡ್ತೀನಿ ಕಣೆ ಅಂತ ಹೇಳಿದಾಗ ನೋಡಿ ಸರ್ ನಿಮ್ಮ ಎದುರಿಗೆ ನಮ್ಮ ಹತ್ರ ಹೇಗೆಲ್ಲ ಕೂಗಾಡ್ ಹೆದರ್ಸಿದ್ದಾರೆ ಅಂತ ರಾಣಿ ಹೇಳ್ತಾಳೆ. ಆಗ ಹಲೋ ಹಲೋ ಏನಕ್ಕೆ ನನ್ನ ಕ್ಲೈಂಟ್ಸ್ನ ಹೆದರ್ಸ್ತಿದ್ದೀರಾ, ನಿಮ್ಮ ಹಸ್ಬೆಂಡು ಈ ಹುಡುಗಿ ಜೊತೆ ತಪ್ಪಾಗಿ ನಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ, ಮೊದಲು ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಆವತ್ತೇ ಈ ಸಮಸ್ಯೆನ ಲೀಗಲ್ ಆಗಿ ತಗೊಂಡು ಹೋಗಿದ್ರೆ ಆವತ್ತೇ ನಿಮ್ ಫೋಟೋ ಟಿವಿಲಿ ಬಂದಿರೋದು, ಕೆಲ್ಸಕ್ಕೆ ಬಂದಿರೋ ಹೆಣ್ಮಗಳು ಮಾನಭಂಗ ಮಾಡಿದ ಶೋರೂಮ್ ಓನರ್ ಮನೋಜ್ ಅಂತ ಊರಲ್ಲಿರೋ ಎಲ್ಲಾ ಟಿವಿಲೂ ಬಂದಿರೋದು. ಏನೋ ನೀವಿಬ್ರು ಕೇಳ್ಕೊಂಡ್ರಿ, ಹಾಗೆ ನಿಮ್ಮ ಹತ್ರ ಅವ್ರು ಸ್ವಲ್ಪ ದಿವಸ ಕೆಲಸ ಮಾಡಿದಾರಲ್ಲ ಅಂತ ಅದಕ್ಕೋಸ್ಕರ ಹೋಗ್ಲಿ ಬಿಡು ಅಂತ ಸುಮ್ಮನಾಗಿದ್ದಾರೆ, ಅದರಿಂದಾನೇ ಇವ್ರು ಇವತ್ತು ಜೈಲ್ಗೆ ಹೋಗದೆ ಇನ್ನೂ ಇರೋದು ಅಂತ ಲಾಯರ್ ಹೇಳ್ತಾರೆ. ಆಗ ಮನೋಜ ಬಂದು ಸರ್ ಇದ್ರ ಸ್ವಲ್ಪನೂ ನ್ಯಾಯನೇ ಇಲ್ಲ ಸರ್, ನಾನು ಯಾವಾಗ ಸರ್ ಈ ಹುಡುಗಿ ಜೊತೆ ತಪ್ಪಾಗಿ ನೋಡ್ಕೊಂಡೆ, ಇದು ಯಾಕೋ ಸರಿ ಬರ್ತಿಲ್ಲ, ಸುಮ್ಮನೆ ನೀವು ಯಾವಾಗಲೂ ಹೀಗೆ ಬಂದು ಹೆದರ್ಸ್ತಾನೆ ಇರ್ತೀರಾ, ನಾನೇ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮನೋಜ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ. ನಂತರ ಮನೋಜ್ ಅಂತ ರೋಹಿಣಿ ಹೇಳ್ತಿರುವಾಗ ಇಲ್ಲ ರೋಹಿಣಿ, ನಾನು ಇವ್ರನ್ನ ಸುಮ್ಮನೆ ಬಿಡೋದಕ್ಕಾಗೋದಿಲ್ಲ, ಇದಕ್ಕೆಲ್ಲ ಇವತ್ತೇ ಕೊನೆ ಹಾಡಬೇಕು ಅಂತ ಮನೋಜ ಪೊಲೀಸರಿಗೆ ಫೋನ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆಗ ರೋಹಿಣಿ ಮನೋಜ್ ನಾನು ನಿಮ್ಮ ಜೊತೆ ಮಾತಾಡಬೇಕು ಬನ್ನಿ ಅಂತ ಹೇಳಿ ರೋಹಿಣಿ ಕರ್ಕೊಂಡೋಗಿ ಮನೋಜ್ ನಾನು ಹೇಳೋದನ್ನ ಕೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡೋದಲ್ಲ ಬೇಡ ಅಂತ ಹೇಳಿದಾಗ ಯಾಕೆ ರೋಹಿಣಿ, ಅವ್ರನ್ನ ನೋಡು ಮೊದಲು ದುಡ್ಡು ಕೇಳ್ತಿದ್ರು, ಈಗ ಟಿವಿ ಫ್ರಿಜ್ ಎಲ್ಲ ಕೇಳ್ತಿದ್ದಾರೆ, ಬಿಟ್ರೆ ಶೋರೂಮ್ನೇ ಕೇಳ್ತಾರ ಅವರು ಅಂತ ಮನೋಜ ಹೇಳ್ತಾನೆ. ಇಲ್ಲ ಮನೋಜ್, ಪೊಲೀಸ್ ಬಂದ್ರೆ ಬೇಡದೇ ಇರೋ ಸಮಸ್ಯೆ ಎಲ್ಲ ಬರುತ್ತೆ ಅಂತ ರೋಹಿಣಿ ಹೇಳಿದಾಗ ನಾನು ಯಾವ ತಪ್ಪು ಮಾಡಿಲ್ಲ ರೋಹಿಣಿ ಅಂತ ಮನೋಜ ಹೇಳ್ತಾನೆ. ಅದು ನನಗೂ ನಿಮಗೂ ಗೊತ್ತು ಅಷ್ಟೇನೆ, ಪೊಲೀಸ್ನವ್ರಿಗೆಲ್ಲ ಹೇಗೆ ಗೊತ್ತಾಗ್ಬೇಕು ಹೇಳಿ, ಅವರು ಆ ಹುಡುಗಿ ಹೇಳೋದನ್ನ ನಂಬ್ಕೊಂಡ್ ಬಿಡ್ತಾರೆ, ಸುಳ್ಳು ಹೇಳಿ ಈಗಲೇ ಸಮಸ್ಯೆ ತಂದಿಟ್ಟಿರೋ ಇವಳು ಕೋರ್ಟ್ ಅಲ್ಲಿ ನೀವು ಮಿಸ್ಬಿಹೇವ್ ಮಾಡಿದ್ರಿ ಅಂತ ಖಂಡಿತವಾಗ್ಲೂ ಅವಳು ಹೇಳಿಕೆ ಕೊಟ್ಟೆ ಕೊಡ್ತಾಳೆ. ಅದಾದ್ಮೇಲೆ ಟಿವಿ ಪೇಪರ್ ಅಲ್ಲೆಲ್ಲ ಬಂದು ನಮ್ಗೇನೆ ಅವಮಾನ ಆಗೋದು ಮನೋಜ್ ಅಂತ ರೋಹಿಣಿ ಹೇಳ್ತಿರೋವಾಗ ಮತ್ತಿನ್ನೇನ್ ಮಾಡೋದು ರೋಹಿಣಿ, ಅವ್ರು ಹೇಳುವಾಗೆಲ್ಲ ಮಾಡಕ್ಕಾಗತ್ತಾ, ಟಿವಿ ಕೊಡು ಫ್ರಿಜ್ ಕೊಡು ಅಂತ ಕೇಳ್ತಾನೆ. ನನ್ನದು ತಪ್ಪು ಮಾಡಿದ್ರೆ ಪರವಾಗಿಲ್ಲ ರೋಹಿಣಿ, ಆದ್ರೆ ನಾನೇನು ತಪ್ಪೇ ಮಾಡ್ಲಿಲ್ವಲ್ಲ ಅಂತ ಮನೋಜ ಹೇಳ್ತಿರುವಾಗ ಇಲ್ಲಿ ಕೇಳಿ ಮನೋಜ್, ಒಬ್ಬ ಗಂಡಸು ಅನ್ಯಾಯಕ್ಕೊಳಗಾಗಿದ್ದೀನಿ ಅಂತ ನಿಜ ಹೇಳಿದ್ರು ಕೂಡ ಈ ಸಮಾಜ ಒಪ್ಪೋದಿಲ್ಲ, ಅದೇ ಒಂದು ಹುಡುಗಿ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ರು ಅಂತ ಸುಳ್ಳು ಹೇಳ್ಬಿಡ್ಲಿ, ಅದನ್ನ ಎಲ್ಲರೂ ನಂಬಿಡ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ ಈಗ ಅವ್ರು ಕೇಳಿದ್ನೆಲ್ಲ ಕೊಟ್ಬಿಟ್ರೆ ನಾನು ತಪ್ಪು ಮಾಡಿದಾಗ ಆಗಲ್ವಾ ರೋಹಿಣಿ ಅಂತ ಹೇಳಿದಾಗ ನನ್ಗೆ ಅರ್ಥ ಆಗುತ್ತೆ ಮನೋಜ್, ಆದ್ರೆ ಬೇರೆ ದಾರಿನೇ ಇಲ್ಲ, ಈಗ ಹೋಗಿ ನೀವು ನಿಜ ಹೇಳಿದ್ರು ಕೂಡ ನಿಮ್ಮನ್ನ ಯಾರು ನಂಬೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಹಾಗಾದ್ರೆ ನನ್ನಂತವ್ರಿಗೆ ನ್ಯಾಯನೇ ಸಿಗಲ್ವಾ ಅಂತ ಮನೋಜ ಕೇಳಿದಾಗ ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ ಮನೋಜ್, ನೀವು ತಪ್ಪು ಮಾಡ್ಲಿಲ್ಲ ಅಂತ ಅವಾಗ ಪ್ರೂವ್ ಮಾಡೋಣ, ಸ್ವಲ್ಪ ದಿನ ಸುಮ್ಮನಿರಿ ಅಂತ ರೋಹಿಣಿ ಹೇಳ್ತಾಳೆ. ಹಾಗಾದ್ರೆ ಅವ್ರು ಕೇಳ್ತಿರೋದನ್ನೆಲ್ಲ ನಾನು ಕೊಡ್ಬೇಕಂತ ಮನೋಜ ಕೇಳಿದಾಗ ಇವ್ರನ್ನ ಬೇರೆ ದಾರಿಲೇ ಡೀಲ್ ಮಾಡೋಣ ಮನೋಜ್ ಅಂತ ರೋಹಿಣಿ ಹೇಳ್ತಿರೋವಾಗ ಇಲ್ಲ ರೋಹಿಣಿ, ಇವ್ರನ್ನ ಹೀಗೆ ಬಿಟ್ರೆ ತುಂಬಾ ಧೈರ್ಯ ಬಂದ್ಬಿಡುತ್ತೆ ಇವ್ರಿಗೆ, ನಾನು ಈಗಲೇ ಪೊಲೀಸವ್ರಿಗೆ ಕಾಲ್ ಮಾಡ್ತೀನಿ, ಅವ್ರು ಬಂದು ವಿಚಾರಿಸಿದ್ರೆ ಆಗಿ ಇವ್ರು ಎಲ್ಲ ಸತಿಯನ್ನು ಬಾಯ್ ಬಿಡ್ತಾರೆ ಅಂತ ಮನೋಜ ಪೊಲೀಸರಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋವಾಗ ರೋಹಿಣಿ ಬಂದು ಫೋನ್ ಕಿತ್ಕೋತಾಳೆ. ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ಏನಕ್ಕೆ ಮನೋಜ್, ನಿಮ್ಮ ಹೆಸರು ಕೆಡದೇ ಇರಲಿ ಅಂತ, ನೀವು ನನ್ನ ಮಾತನ್ನ ಕೇಳ್ತಾನೆ ಇಲ್ವಲ್ಲ, ನೀವು ಪೊಲೀಸವ್ರ ಜೊತೆ ಇದನ್ನೆಲ್ಲ ಹೇಳಿದ್ರೆ ಅವ್ರು ಸುಮ್ಮನೆ ವಿಚಾರಿಸಿ ಬಿಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ, ಕೋರ್ಟು ಕೇಸು ಅಂತೆಲ್ಲ ಅಲಿಬೇಕಾಗುತ್ತೆ, ಆವಾಗ ನಮ್ಮ ಶೋರೂಮ್ ಹೆಸರೇ ಸ್ಪಾಯ್ಲ್ ಆಗೋದು, ಅರ್ಥ ಮಾಡ್ಕೊಳ್ಳಿ ಮನೋಜ್ ಅಂತ ರೋಹಿಣಿ ಹೇಳಿದಾಗ ಹಾಗಾದ್ರೆ ನಾನು ಇವಾಗ ಏನು ಮಾಡಲಿ ಅಂತ ಮನೋಜ ಕೇಳ್ತಾನೆ. ಮುಂದೆ ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತೀನಿ, ಈಗ ಅವ್ರು ಕೇಳಿರೋದ್ರಲ್ಲಿ ಯಾವ್ದಾದ್ರು ಒಂದು ಕೊಟ್ಟು ಕಳಿಸಿ ಅಂತ ರೋಹಿಣಿ ಹೇಳಿದಾಗ ಮನೋಜ ಕೋಪ ಮಾಡ್ಕೊಂಡು ಬಂದು ಇಲ್ಲಿ ಕೇಳಿ, ನಾನು ತಪ್ಪು ಮಾಡದೇ ಇದ್ರು ಕೂಡ ನಿಮ್ಗೆ ಇದನ್ನೆಲ್ಲ ಕೊಡ್ಬೇಕಾಗಿ ಬಂದಿದೆ, ಅದಕ್ಕೆ ಅಂತ ಯಾವ್ದಾದ್ರು ಒಂದು ಚಿಕ್ಕ ಟಿವಿ ತಗೊಂಡ್ ಬಂದು ಕೊಡ್ತೀನಿ ಅಷ್ಟೇನೆ ಅಂತ ಮನೋಜ ಹೇಳ್ತಾನೆ. ಆಗ ರಾಣಿ ಇಲ್ಲ ನನಗೆ 55 ಇಂಚಿನ ಟಿವಿನೇ ಬೇಕು, ಅದೇ ಚೆನ್ನಾಗಿರೋದು ಅಂತ ಇಲ್ಲಿಗೆ ಬಂದವ್ರಿಗೆಲ್ಲ ನೀವೇ ತಾನೇ ಹೇಳ್ತಿದ್ದು ಅಂತ ಹೇಳಿದಾಗ ನೀವು ಮಾಡಿರೋ ತಪ್ಪಿಗೆ ಟಿವಿ ಸೈಜೇ ತುಂಬಾ ಕಡಿಮೆ ಅಂತ ರಾಜ ಹೇಳ್ತಾನೆ. ಈಗ ನಾನು ಟಿವಿ ಮಾತ್ರನೇ ಕೊಡೋದು, ಎತ್ಕೊಂಡು ಹೋಗಿ ಅಂತ ಮನೋಜ ಹೇಳಿದಾಗ ನನಗೆ ಫ್ರಿಡ್ಜ್ ಕೂಡ ಬೇಕು ಅಂತ ರಾಣಿ ಹೇಳ್ತಾಳೆ. ಫ್ರಿಡ್ಜ್ ಏನಕ್ಕೆ ನಿಮ್ಗೆ ಅಂತ ಮನೋಜ ಕೇಳ್ತಿರುವಾಗ ಟಿವಿ ನೋಡ್ಕೊಂಡು ಫ್ರಿಡ್ಜ್ ಅಲ್ಲಿರೋ ಐಸ್ ವಾಟರ್ ಕುಡಿತಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ರಾಜ ಹೇಳ್ತಾನೆ. ಆಗ ಲಾಯರ್ ಮುಂದೆ ಬಂದು ಈಗೇನ್ ಕೊಡ್ತಿರೋ, ಇಲ್ಲ ಅಂದ್ರೆ ಈಗಲೇ ನಿಮ್ಮ ಮೇಲೆ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ಲಾ ಅಂತ ಕೇಳಿದಾಗ ತಗೊಂಡು ಇಲ್ಲಿಂದ ತೊಲಗಿ ಅಂತ ಮನೋಜ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ಅಯ್ಯೋ ನಾನು ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ರೋಹಿಣಿ ಅನ್ಕೋತಿರ್ತಾಳೆ.
ಈ ಕಡೆ ಕನಕ ಇರೋ ಹಾಸ್ಪಿಟಲ್ಗೆ ಸೂರ್ಯ ಬಂದು, ನೋಡು ಕನಕ, ನಿನಗೆ ನನ್ನ ಮೇಲೆ ಕೋಪ ಇದ್ರೆ ನನ್ನನ್ನು ಬೈಬೇಕಾಗಿತ್ತು. ನಿಮ್ಮ ಅಕ್ಕನ ಜೊತೆ ಯಾಕೆ ಮಾತಾಡ್ದೇನೆ ಸುಮ್ಮನೆ ಇದೆಯಾ? ನೋಡು ಕನಕ, ನಾನು ಇವಾಗ ಬಂದವನು, ನಿಮ್ಮ ಅಕ್ಕ ನೀನು ಇಬ್ರು ಜೊತೆಲಿ ಹುಟ್ಟದವರು, ಅವಳ ಜೊತೆ ನೀನು ಯಾಕೆ ಮಾತಾಡ್ತಿಲ್ಲ? ನನಗೋಸ್ಕರ ನೀವಿಬ್ರು ಯಾಕೆ ಜಗಳ ಮಾಡ್ಕೊಂಡ್ರಿ ಅಂತ ಸೂರ್ಯ ಕೇಳಿದಾಗ, ನಿಮ್ಮ ಎದುರಿಗೆ ಈ ರೀತಿ ನಿಂತ್ಕೊಂಡು ಮಾತಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಬಾವ, ಆದರೆ ನೀವು ಮಾಡಿದ ಕೆಲಸ ಮಾತ್ರ ಸ್ವಲ್ಪನೂ ಸರಿ ಇಲ್ಲ ಅಂತ ಕನಕ ಹೇಳ್ತಾಳೆ. ಅರ್ಥ ಆಯ್ತು ಕನಕ, ನಿನ್ನ ಕಂಡ್ರೆ ನಾನು ರೌಡಿಗಳನ್ನ ಕಳಿಸಿ ಹೊಡಿಸಿದ್ದೀನಿ ಅಂತ ನೀನು ಅನ್ಕೊಂಡಿದ್ಯಾ, ಆದರೆ ನಾನು ಕೆಲಸ ಮಾಡಲಿಲ್ಲ, ಅದನ್ನು ನೀನು ಕೂಡ ನಂಬ್ತಿಲ್ಲ ಅಲ್ವಾ? ನೋಡು ಕನಕ, ನನ್ನ ಮನಸ್ಸಾಕ್ಷಿ ವಿರುದ್ಧವಾಗಿ ನಾನು ಯಾವ ಕೆಲಸನೂ ಮಾಡೋದೂ ಇಲ್ಲ, ಮಾತಾಡೋದೂ ಇಲ್ಲ. ನಿನ್ನ ಗಂಡನ್ನ ಯಾರು ಓಡಿಸಿದ್ರು ಯಾರು ಹೊಡೆದ್ರು ಅಂತ ನನಗಿನ್ನೂ ಗೊತ್ತಿಲ್ಲ. ನಾನು ಯಾಕೆ ಅರುಣ್ನ ಹೊಡೆಯೋದಕ್ಕೆ ಹೋಗಲಿ ಹೇಳು? ಅದರ ಅವಶ್ಯಕತೆ ನನಗೇನಿದೆ? ನೋಡು ಕನಕ, ನನ್ನ ಕ್ಯಾರೆಕ್ಟರ್ ಎಂಥದ್ದು ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ನನ್ನ ಮನಸ್ಸಿಗೆ ಏನು ಅನ್ಸುತ್ತೋ ಅದನ್ನೇ ಹೇಳ್ತೀನಿ, ಅದನ್ನೇ ಮಾಡ್ತೀನಿ. ನಾನು ಕೋಪಿಷ್ಟಾನೇ ಇರ್ಬೋದು, ಆದರೆ ಈಗ ನಾನು ಅದನ್ನೆಲ್ಲನೂ ಮರ್ತಿದ್ದೀನಿ. ನಿನ್ನ ಮದುವೆಗೆ ಮುಂಚೆ ಅರುಣ್ ಕಂಡ್ರೆ ನನಗೆ ಇಷ್ಟ ಇರಲಿಲ್ಲ, ಅದು ಬೇರೆನೇ ವಿಷಯ. ಆದರೆ ನಮ್ಮೆಲ್ಲರಿಗಿಂತ ನಿನಗೆ ನಿನ್ನ ಗಂಡನೇ ಮುಖ್ಯ, ಅದರಲ್ಲಿ ತಪ್ಪೇನೂ ಇಲ್ಲ ಬಿಡು. ನೀನು ಒಬ್ಬ ಹೆಂಡತಿಯಾಗಿ ಹಾಗೆ ಇರಬೇಕು. ನಿನ್ನ ಮದುವೆ ಆಗೋದ್ಮೇಲೆ ನಿನ್ನ ವಿಷಯದಲ್ಲಿ ನಾನು ಯಾಕೆ ತಲೆ ಇಡಲಿ ಹೇಳು? ಆದರೆ ಅರುಣ್ಗೆ ನಾನು ಅಂದರೆ ಇಷ್ಟ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ನೀವೇನೇ ಬಾವ ಹಾಗೆ ಅನ್ಕೊಂಡಿರೋದು? ಅವ್ರಿಗೆ ನಿಮ್ಮ ಮೇಲೆ ಕೋಪ ಅಲ್ಲ, ಏನೂ ಇಲ್ಲ ಅಂತ ಕನಕ ಹೇಳಿದಾಗ, ಕನಕ, ನಿನ್ನ ಕಣ್ಣಿಗೆಲ್ಲನೂ ಒಳ್ಳೇದಾಗೆ ಕಾಣಿಸುತ್ತಮ್ಮ, ನೀನು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ತೀಯಾ, ಅದಕ್ಕೆ ನಿನ್ಗೆ ಒಳ್ಳೇದಾಗಿ ಕಾಣಿಸುತ್ತೆ, ಅದು ತುಂಬ ಒಳ್ಳೇದೇ ಬಿಡು, ಹಾಗೇನೇ ಇರಲಿ. ಆದರೆ ನಮಗಿರೋ ಸಮಸ್ಯೆಗೆ ನೀವೇ ಅಕ್ಕ ತಂಗಿರಿಬ್ರು ಜಗಳ ಮಾಡ್ಕೊಂಡಿದ್ದೀರಾ? ಈ ಜನ್ಮದಲ್ಲಿ ನನ್ನ ಜೊತೆ ಮಾತಾಡಲ್ಲ ಅಂತ ಹೇಳಿದ್ಯಂತೆ ಅಂತ ಸೂರ್ಯ ಕೇಳ್ತಾನೆ. ಹಾಗಾದ್ರೆ ಅಕ್ಕ ಮಾತ್ರ ನನ್ನ ಹೊಡೆದಿದ್ದು ತಪ್ಪಲ್ವ ಬಾವ ಅಂತ ಕನಕ ಕೇಳಿದಾಗ, ಅದು ತಪ್ಪೇನೆ, ಆದರೆ ಮೀನಾ ನಿನ್ನ ಮೇಲಿರೋ ಕೋಪಕ್ಕೆ ಹೊಡೆದಿಲ್ಲಮ್ಮ, ನನ್ನ ಮೇಲಿರೋ ಪ್ರೀತಿಗೋಸ್ಕರ ಹೊಡೆದಿದ್ದಾಳೆ. ನೀನು ನನ್ನ ಬಗ್ಗೆ ಮಾತಾಡಿದಕ್ಕೆ ಅವಳು ಅವಸರ ಪಟ್ಬಿಟ್ಲು, ಅವಳು ಹೊಡೆದಿದ್ದು ತಪ್ಪೇನೆ, ಅದಕ್ಕೆ ಅಂತ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಸೂರ್ಯ ಕೈ ಮುಗಿತಾನೆ. ಅಯ್ಯೋ ಬಾವ, ಏನು ಬಾವ ನೀವು ಈ ಥರ ಎಲ್ಲ ಕ್ಷಮೆ ಕೇಳ್ತಿದ್ದೀರಲ್ಲ ಅಂತ ಕನಕ ಕೇಳಿದಾಗ, ನೋಡು ಕನಕ, ಮೀನಾ ನಿನ್ಗೆ ಹೊಡೆದೆ ಅಂತ ಬೇಜಾರು ಮಾಡ್ಕೊಂಡು ಅಳ್ತಿದ್ದಾಳೆ. ಚಿಕ್ಕ ವಯಸ್ಸಿಂದಾನು ನೀವಿಬ್ರು ಜೊತೆಲೇ ಇದ್ದವರು. ಅಕ್ಕ ನನಗೆ ಇನ್ನೊಬ್ಬ ಅಮ್ಮನ ಥರ ಅಂತ ನೀನೇ ಎಷ್ಟೋ ಸರಿ ನನ್ನ ಹತ್ರ ಹೇಳಿದ್ಯಾ. ನಿಮ್ಮಮ್ಮ ನಿನ್ಗೆ ಹೊಡೆದ್ಬಿಟ್ರೆ ನೀನು ಮಾತಾಡದೆ ಇದ್ಬಿಡ್ತೀಯಾ? ನಾನು ಮತ್ತೆ ಅರುಣ್ ನಿಮ್ಮ ಜೀವನದಲ್ಲಿ ಆಮೇಲೆ ಬಂದವರು, ಆದರೆ ನಿಮ್ಮ ಅಕ್ಕ ನೀನು ಹಾಗಲ್ಲ, ನೀವಿಬ್ಬರದು ಒಂದೇ ರಕ್ತ. ನಿನ್ನ ಮದ್ವೆಲಿ ನಾನು ನಿಮ್ಮಮ್ಮ ಎಲ್ಲರೂ ಬೇಡ ಅಂತಾನೆ ಹೇಳಿದ್ವಿ, ಆದರೆ ನಮ್ಮನ್ನೆಲ್ಲ ಎದುರಾಕೊಂಡು ಮದುವೆ ಮಾಡಿದ್ದು ನಿಮ್ಮ ಅಕ್ಕ ತಾನೇ. ನನಗೋಸ್ಕರ ಇವತ್ತು ನಿನ್ಗೆ ಹೊಡೆದವಳು ಆವತ್ತು ನನ್ನೇ ಎದುರಾಕೊಂಡು ನಿನಗೆ ಮದುವೆ ಮಾಡಿದಾಳೆ. ಅಂಥದ್ರಲ್ಲಿ ಅವಳಿಗೆ ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ನಿನ್ಗೆ ಅರ್ಥ ಆಗ್ತಿಲ್ವಾ? ನೋಡು ಕನಕ, ನೀವಿಬ್ರು ಜಗಳ ಮಾಡ್ಕೊಂಡ್ರು ಕೂಡ ಮೀನಾ ನೀನು ಕಡೆಯವರೆಗೂ ಯಾವಾಗಲೂ ಸಂತೋಷವಾಗಿರ್ಬೇಕು. ಮೀನಾ ನನ್ನ ಜೊತೆ ಇದ್ದಿದ್ದಕ್ಕಿಂತ ನಿನ್ನ ಜೊತೆ ಇದ್ದಿದ್ದೆ ಜಾಸ್ತಿ. ನೀನು ಚಿಕ್ಕವಳಿದ್ದಾಗಿದ್ದಾನು ಅವಳನ್ನ ನೋಡ್ತಿದ್ಯಾ, ಅವಳು ಏನು ಅಂತ ನನಗಿಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ? ಅವಳು ತುಂಬ ಒಳ್ಳೆಯವಳು ಕನಕ. ನೀನು ಮಾತಾಡಲ್ಲ ಅಂದಿದ್ದಕ್ಕೆ ಅವಳ ಮನಸ್ಸು ಎಷ್ಟೊಂದು ಒಡೆದೋಗಿದೆ ಗೊತ್ತಾ? ಯಾವ ಕೆಲಸನೂ ಮಾಡ್ತಿಲ್ಲ ಅವಳು ಇಷ್ಟೊಂದು ಸಂಕಟ ಪಟ್ಟಿದ್ದನ್ನು ನಾನು ಯಾವತ್ತೂ ನೋಡೇ ಇಲ್ಲ. ನನಗೂ ಅವಳಿಗೂ ತುಂಬ ಸರಿ ಜಗಳ ಆಗಿದೆ, ಆಗೆಲ್ಲ ಅವಳು ಈ ಥರ ಇರಲೇ ಇಲ್ಲ. ಈಗ ನೀನು ಬರೀ ಮಾತಾಡಲ್ಲ ಅಂದಿದ್ದಕ್ಕೆ ಆಕಾಶನೇ ತಲೆ ಮೇಲೆ ಬಿದ್ದೋಳ ಥರ ಇದ್ದಾಳೆ. ಅವಳಿಗೆ ಇವಾಗ ಮೈಕ್ ಕೂಡ ಹುಷಾರಿಲ್ಲ ಅಂತ ಸೂರ್ಯ ಹೇಳ್ತಿರೋವಾಗ, ಅಯ್ಯೋ ಏನಾಯ್ತು ಬಾವ ಅಕ್ಕನಿಗೆ ಅಂತ ಕನಕ ಕೇಳ್ತಾಳೆ. ಇದನ್ನೇ ಕನಕ ಹೇಳೋದು ರಕ್ತ ಸಂಬಂಧ ಅಂತ. ನಿನ್ಗೆ ಅವಳ ಮೇಲೆ ಎಷ್ಟೊಂದು ಪ್ರೀತಿ ಇದೆ ನೋಡು, ಇದು ಯಾವಾಗಲೂ ಬಿಟ್ಟು ಹೋಗಲ್ಲ. ಮತ್ತೆ ನೀನು ಅವಳ ಹತ್ರ ಮಾತಾಡ್ಕೊಂಡು ಸಂತೋಷವಾಗಿರ್ಬೇಕು. ಸರಿ, ಈಗ ನಿನ್ನ ಕೋಪ ಏನು? ನಾನು ನಿನ್ನ ಗಂಡನಿಗೆ ರೌಡಿಗಳನ್ನ ಕಳಿಸಿ ಹೊಡೆಸ್ದೆ ಅಂತ ತಾನೇ? ನನಗೆ ಸ್ವಲ್ಪ ಟೈಮ್ ಕೊಡು, ನಾನು ಆ ರೀತಿ ಎಲ್ಲ ಏನು ಮಾಡೇ ಇಲ್ಲ ಅಂತ ನಿರೂಪಿಸ್ತೀನಿ. ಅದೇ ರೀತಿ ಇದ್ರಲ್ಲಿ ಯಾರು ತಪ್ಪಿದೆ ಅಂತ ನಿನಗೂ ಅರ್ಥ ಮಾಡಿಸ್ತೀನಿ. ಆದರೆ ನನಗೋಸ್ಕರ ಅಂತ ನಿನ್ನ ಮೀನ ಜೊತೆ ಮಾತಾಡಿದೆ ಅಂತೂ ಇರಬೇಡ. ನನಗೋಸ್ಕರ ನೀವಿಬ್ರು ದೂರ ಆಗೋದು ಬೇಡ. ಅಕ್ಕ ತಂಗಿರನ್ನ ದೂರ ಮಾಡಿದ ಪಾಪ ನನಗೆ ಬೇಡಮ್ಮ ಅಂತ ಹೇಳಿ ಸೂರ್ಯ ಹೋಗ್ತಿರ್ತಾನೆ. ನಂತರ ಸೂರ್ಯ ಮತ್ತೆ ವಾಪಸ್ ಬಂದು, ನೋಡು ಕನಕ, ನಿನ್ನ ಜೊತೆ ಮಾತಾಡಿದ್ದು ನಿನ್ನ ಗಂಡನಿಗೆ ಗೊತ್ತಾಗಬಾರ್ದು. ನಿನ್ನ ಗಂಡನ ಜೊತೆ ಹೇಳ್ಬೇಡ, ಮುಚ್ಚಿಟ್ಕೊ ಅಂತ ನಾನು ಹೇಳ್ತಿಲ್ಲ. ಎಲ್ಲಿ ತಪ್ಪಿದೆ ಅಂತ ನಿನಗೂ ಅರ್ಥ ಮಾಡಿಸೋದಕ್ಕೆ ಹೇಳ್ತಿದ್ದೀನಿ. ನನಗೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿ ಸೂರ್ಯ ಹೋಗ್ತಿರೋವಾಗ ಕನಕ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಈ ಕಡೆ ಮನೋಜ್ ತನ್ನ ಸಮಸ್ಯೆನ ರವಿ ಜೊತೆ ಹೇಳ್ಕೊತಿರ್ತಾನೆ. ಏನೋ ನಿಜವಾಗ್ಲೂ ಹೇಳ್ತಿದ್ಯೇನೋ ಅಂತ ರವಿ ಕೇಳ್ತಿರೋವಾಗ, ಹೌದು ಕಣ, ಹುಡುಗಿ ಜೊತೆ ನಾನು ತಪ್ಪಾಗಿ ನೋಡ್ಕೊಂಡೆ ಅಂತ ನನ್ನೇ ಹೆದರ್ಸಿದಾರೆ ಕಣ ಅವರು ಅಂತ ಮನೋಜ ಹೇಳ್ತಾನೆ. ಆಗ ರವಿ, ನೀನು ಅಂಥದ್ದೆಲ್ಲ ಮಾಡಲ್ವಲ್ಲೋ ಅಂತ ಹೇಳಿದಾಗ, ತುಂಬಾ ಥ್ಯಾಂಕ್ಸ್ ಕಣೋ ರವಿ ನಂಬಿದಕ್ಕೆ ಅಂತ ಮನೋಜ ರವಿನ ತಪ್ಕೋತಾನೆ. ನಾನು ಆ ರೀತಿ ಮಾಡಿದ್ದೀನಿ ಅಂತ ಸಂದೇಹ ಪಡೋರ ಮಧ್ಯೆ ನಾನು ಮಾಡೇ ಇಲ್ಲ ಅಂತ ನೀನು ಹೇಳ್ತಿದ್ಯಲ್ಲ, ಅಷ್ಟೇ ಸಾಕು ಕಣೋ ಅಂತ ಮನೋಜ ಹೇಳಿದಾಗ, ಅಂಥದ್ದೆಲ್ಲ ನೀನು ಮಾಡಲ್ಲ ಅಂತ ನನಗೆ ಗೊತ್ತು ಬಿಡೋ, ನೀನು ಬೈದಲ್ಲೇ ಒದ್ದಾಡ್ತಿರ್ತೀಯ, ಅದನ್ನ ಮೀರಿ ನೀನೇನು ಮಾಡಲ್ಲ ಬಿಡು ಅಂತ ರವಿ ಹೇಳ್ತಿರ್ತಾನೆ. ಆಗ ಶ್ರುತಿ, ಏನ್ ರೋಹಿಣಿ ಅವರೇ ಈ ಥರ ಎಲ್ಲ ಮಾಡಿದಾರಲ್ಲ ಅಂತ ಕೇಳಿದಾಗ, ಹೌದು ಶ್ರುತಿ, ಮನೋಜ್ ಅವ್ರ ಹೆಸರನ್ನ ಹಾಳು ಮಾಡ್ತೀವಿ ಅಂತ ಈ ಥರ ಬಂದು ಹೆದರ್ಸ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಅವ್ರು ಹೆದರ್ಸಿದ್ರೆ ನೀವ್ಯಾಕೆ ಇಷ್ಟೊಂದೆಲ್ಲ ಭಯ ಪಡ್ತಿದ್ದೀರಾ? ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕು ತಾನೆ, ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ವಲ್ಲ ಅಂತ ಶ್ರುತಿ ಕೇಳ್ತಾಳೆ. ಹೌದು ಕಣೋ, ನೀನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ತಾನೆ ಅಂತ ರವಿ ಹೇಳಿದಾಗ, ನಾನು ಹೇಳಿದ್ನೋ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ, ಆದರೆ ರೋಹಿಣಿನೇ ಬೇಡ ಅಂದಿದ್ದು ಅಂತ ಮನೋಜ ಹೇಳ್ತಾನೆ. ಹಾಗಲ್ಲ ಶ್ರುತಿ, ಪೊಲೀಸ್ ಹತ್ರ ಹೋದ್ರೆ ಆ ಹುಡುಗಿ ಹೇಳಿದ್ನೇ ಕೇಳ್ತಾರೆ, ಅಲ್ಲಿಗೆ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಇಂಥ ವಿಷಯದಲ್ಲಿ ಮನೋಜ್ ಅಂತವ್ರನ್ನ ಯಾರು ನಂಬ್ತಾರೆ ಹೇಳಿ? ಆಗ ನಮ್ಮ ಹೆಸರೇ ಅಲ್ವಾ ಹಾಳಾಗೋದು. ಅದರಿಂದಾಗೆ ನಾನು ಪೊಲೀಸ್ ಹತ್ರ ಹೋಗೋದು ಬೇಡ ಅಂತ ಹೇಳಿದೆ ಅಂತ ರೋಹಿಣಿ ಹೇಳಿದಾಗ, ನೀವು ಹೇಳ್ತಿರೋದೆಲ್ಲ ತುಂಬ ರಬ್ಬಿಶ್ ಆಗಿದೆ ರೋಹಿಣಿ. ಇಲ್ಲಿ ಹೆಣ್ಮಕ್ಳು ಹೇಳಿದ್ದು ಗಂಡು ಮಕ್ಳು ಹೇಳಿದ್ದು ಅಂತ ಏನೂ ಇಲ್ಲ. ಯಾರ ಹತ್ರ ಸತ್ಯ ಇದೆ ಅಂತ ಅದನ್ನ ವಿಚಾರಿಸ್ತಾರೆ. ಅವಳು ಮಾಡ್ತಿರೋ ಅಲಿಗೇಷನ್ಗೆ ಯಾವ ಎವಿಡೆನ್ಸ್ ಕೂಡ ಇಲ್ಲ. ಕೋರ್ಟ್ಗೆ ಹೋದ್ರೂ ಕೂಡ ನಿಮ್ಮ ಹತ್ರ ಏನು ಎವಿಡೆನ್ಸ್ ಇದೆ ಅಂತಾನೆ ಮೊದಲು ನೋಡೋದು. ನೀವು ಪೊಲೀಸ್ ಹತ್ರ ಹೋಗೋದೇ ಕರೆಕ್ಟ್ ಆಪ್ಷನ್ ಅಂತ ಶ್ರುತಿ ಹೇಳ್ತಾಳೆ. ಆಗ ಮನೋಜ ಬಂದು, ರೋಹಿಣಿ ಶ್ರುತಿ ಹೇಳ್ತಿರೋದು ಕರೆಕ್ಟಾಗೇ ಇದೆ ಅಲ್ವಾ ಅಂತ ಹೇಳಿದಾಗ, ಇಲ್ಲ ಮನೋಜ್, ಇಂಥ ವಿಷಯದಲ್ಲಿ ನಾವು ಅವಸರ ಪಡಬಾರ್ದು. ನಿಮ್ಮ ತಪ್ಪು ಕೂಡ ಇಲ್ಲ ಅಂತ ಪ್ರೂವ್ ಮಾಡೋಕೆ ನಮ್ಮ ಹತ್ರ ಯಾವ ಎವಿಡೆನ್ಸ್ ಕೂಡ ಇಲ್ವಲ್ಲ, ಅದಕ್ಕೋಸ್ಕರ ಇದಕ್ಕೆ ಪೊಲೀಸ್ ಕೇಸು ಅಂತೆಲ್ಲ ಹೋಗೋದು ಬೇಡ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಆಗ ರವಿ, ಮತ್ತಿನ್ನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಕೇಳಿದಾಗ,
ಅದು ಗೊತ್ತಿಲ್ಲದೆ ಇರೋದಕ್ಕೆ ಅಲ್ವೇನೋ ಇಲ್ಲಿ ಬಂದು ನಿಮ್ಮ ಹತ್ರ ನಿಂತಿರೋದು ಅಂತ ಮನೋಜ ಹೇಳ್ತಾನೆ. ಆಗ ಅಲ್ಲಿಗೆ ಸೂರ್ಯ ಬಂದು ಏನ್ರು 4 ಜನ ಸೇರ್ಕೊಂಡು ಏನೋ ಮಾತಾಡ್ತಿದ್ದೀರಾ ಅಂತ ಕೇಳಿ ಮನೋಜನ ಸೂರ್ಯ ನೋಡಿ, ಲೇ ಪೆಂಗ್ಯ ನೀನೇನೋ ದೆವ್ವ ನೋಡ್ದಂಗೆ ಹೆದರ್ಕೊಂಡಿದ್ಯಲ್ಲೋ ಅಂತ ಸೂರ್ಯ ಕೇಳ್ತಾನೆ. ಆಗ ಶ್ರುತಿ ದೆವ್ವ ಏನೋ ಎದುರಿಸ್ತಾ ಇಲ್ಲ, ಒಂದು ಹುಡುಗಿ ಎದುರಿಸ್ತಿರೋದು ಅಂತ ಹೇಳಿದಾಗ ಏನು ಒಂದು ಹುಡುಗಿನ ಅಂತ ಸೂರ್ಯ ಕೇಳ್ತಾನೆ. ಆಗ ರವಿ ಶೋರೂಮ್ಗೆ ಕೆಲಸ ಕೊಡಿ ಅಂತ ಬಂದಿದ್ರಲ್ಲ ರಾಜಾರಾಣಿ, ಅವರು ದುಡ್ಡನ್ನ ಕಳ್ತನ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಅಂತ ಹೇಳಿದಾಗ ಏನೋ ದುಡ್ಡನ್ನ ವಾಪಸ್ ಕೊಟ್ಬಿಟ್ರ ಅಂತ ಸೂರ್ಯ ಕೇಳ್ತಾನೆ. ದುಡ್ಡನ್ನೆಲ್ಲ ವಾಪಸ್ ಕೊಟ್ಟಿಲ್ಲ ಕಣೋ, ಕೇಸ್ ಹಾಕಿ ಎದುರಿಸ್ತಿದ್ದಾರೆ ಅಂತ ರವಿ ಹೇಳಿದಾಗ ಅವ್ರು ಏನಂತ ಕೇಸ್ ಕೊಟ್ಟಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಒಬ್ಬ ಲಾಯರ್ ಜೊತೆ ಬಂದು ಮನೋಜ್ ಅವರ ಹುಡುಗಿ ಜೊತೆ ತಪ್ಪಾಗಿ ನಡ್ಕೊಂಡ್ರು ಅಂತ ಹೆದರ್ಸ್ತಿದ್ದಾರೆ ಅಂತ ಶ್ರುತಿ ಹೇಳಿದಾಗ ಸೂರ್ಯ ನಗ್ತಾ ಇರ್ತಾನೆ. ಯಾಕೋ ನಗ್ತಿದ್ಯಾ ಅಂತ ಮನೋಜ ಕೇಳಿದಾಗ ಅಲ್ಲ ಕಣೋ, ಒಂದು ಹುಡುಗಿ ನಿನ್ ಮೇಲೂ ಈ ತರ ಕಂಪ್ಲೇಂಟ್ ಕೊಡ್ತಾಳೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ನಗು ಬರ್ತಿದೆ ಕಣೋ ಅಂತ ಸೂರ್ಯ ಹೇಳ್ತಾನೆ. ಏನಕ್ಕೆ ಹುಡುಗಿ ಈ ತರ ಎಲ್ಲ ಹೇಳಿದ್ದು ಅಂತ ಮೀನಾ ಕೇಳಿದಾಗ ಬೇರೆ ಇನ್ನೇನಕ್ಕೆ ದುಡ್ಡಿಗೋಸ್ಕರ ಅಂತ ರೋಹಿಣಿ ಹೇಳ್ತಾಳೆ. ನಂತರ ಆಲ್ರೆಡಿ ನಮ್ಮನ್ನ ಹೆದರ್ಸಿ ತಿಂಗಳು ದುಡ್ಡು ತಗೋತಿದ್ದಾರೆ ಅಂತ ರೋಹಿಣಿ ಹೇಳಿದಾಗ ಈಗ ಫ್ರಿಡ್ಜು ಟಿವಿ ಎಲ್ಲ ತಗೊಂಡೋದ್ರು ಅಂತ ಮನೋಜ ಹೇಳ್ತಾನೆ. ಆಗ ಸೂರ್ಯ ಏನೋ ಪೆಂಗ್ಯ ಇದೇನ ನಿನ್ ಶೋರೂಮ್ ನಡೆಸ್ತಿರೋ ಲಕ್ಷಣ, ಬಂದವರೆಲ್ಲ ಹೆದರ್ಸಿದ್ರು ಅಂತ ಫ್ರೀಯಾಗಿ ಕೊಟ್ಬಿಡ್ತೀಯನೋ ಅಂತ ಕೇಳಿದಾಗ ಬೇರೆ ಇನ್ನೇನೋ ಮಾಡ್ಲಿ, ಅವರು ಪೊಲೀಸು ಕೇಸು ಅಂತೆಲ್ಲ ಹೆದರ್ಸ್ತಿದ್ರು, ಆಗ ನನಗ್ ತಾನೇ ಅವಮಾನ ಆಗೋದು, ಇಲ್ಲಿ ನಮ್ಮಂತವ್ರನ್ನ ಯಾರು ನಂಬ್ತಾರೆ ಹೇಳು, ಒಂದು ಹುಡುಗಿ ಏನಾದ್ರೂ ಹೇಳ್ಬಿಟ್ರೆ ಎಲ್ಲರೂ ನಂಬಿಡ್ತಾರೆ ಅಂತ ಮನೋಜ ಹೇಳ್ತಾನೆ. ಆಗ ಮೀನಾ ಆ ರೀತಿಯೆಲ್ಲ ಏನೂ ಆಗಲ್ಲ, ಯಾವ ತಪ್ಪು ಮಾಡ್ಲಿಲ್ಲ ಅಂತಂದ್ರೆ ನ್ಯಾಯನೇ ನಮ್ಮನ್ನು ಕಾಪಾಡುತ್ತೆ, ಒಂದು ಹುಡುಗಿ ಆ ಥರ ಸುಳ್ಳು ಹೇಳಿದಾಳೆ ಅಂತಂದ್ರೆ ಅದನ್ನ ತಕ್ಷಣ ಯಾರೂ ನಂಬೋದಿಲ್ಲ, ಇದು ಸತ್ಯನಾ ಇಲ್ವಾ, ಮೊದಲು ಅದಕ್ಕೆ ಆಧಾರ ಏನಿದೆ ಅಂತ ಎಲ್ಲರೂ ಕೇಳ್ತಾರೆ ಅಂತ ಮೀನಾ ಹೇಳ್ತಾಳೆ. ಆಗ ಶ್ರುತಿ ಎಕ್ಸಾಕ್ಟ್ಲಿ ಮೀನಾ ಅವರೇ, ನಾನು ಅದನ್ನೇ ಹೇಳ್ತಿರೋದು, ಒಂದು ಹುಡುಗಿ ಹೇಳ್ಬಿಟ್ರೆ ಎಲ್ಲರೂ ನಂಬಿಡ್ತಾರಾ, ತುಂಬಾ ಫೀಲ್ಡ್ಗಳಲ್ಲಿ ಇಂಥ ಹರಾಸ್ಮೆಂಟ್ಗಳೆಲ್ಲ ನಡೀತಾನೆ ಇರ್ತವೆ, ಇಂಥ ಹುಡುಗಿರು ತುಂಬಾ ಜನ ಇದ್ದಾರೆ, ಮೊದಲು ಆ ಹುಡುಗಿ ಹತ್ರ ಎವಿಡೆನ್ಸ್ ಕೇಳ್ತಾರೆ, ಅದೇನಾದ್ರೂ ಇಲ್ಲ ಅಂತಂದ್ರೆ ಅವಳದೇ ತಪ್ಪು ಅಂತ ಹೇಳ್ತಾರೆ ಅಂತ ಶ್ರುತಿ ಹೇಳಿದಾಗ ಅವ್ರು ದುಡ್ಡು ಕೇಳಿದ್ರು ಅಂತ ನೀವು ದುಡ್ಡು ಕೊಟ್ರೆ ನಿಜವಾಗ್ಲೂ ತಪ್ಪು ಮಾಡ್ದಾಗ ಆಗೋದಿಲ್ವಾ ಅಂತ ಮೀನಾ ಕೇಳ್ತಾಳೆ. ಆಗ ಮನೋಜ ರೋಹಿಣಿ ನೋಡಿದ್ಯಾ ನಾನು ನಿನ್ಗೆ ಇದನ್ನೇ ಹೇಳಿದ್ದು ಅಂತ ಹೇಳಿದಾಗ ರೋಹಿಣಿ ಆ ಹುಡುಗಿಗೆ ನೀವು ಹೇಗೆ ದುಡ್ಡು ಕೊಡ್ತಿದ್ರಿ, ಕೈ ಕೊಡ್ತಿದ್ರ ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ತಿದ್ರಾ ಅಂತ ಮೀನಾ ಕೇಳ್ತಾಳೆ. ಅಕೌಂಟಿಂದ ಆನ್ಲೈನ್ ಪೇಮೆಂಟ್ ಮಾಡ್ತಿದ್ದೀವಿ ಅಂತ ರೋಹಿಣಿ ಹೇಳಿದಾಗ ಇದು ತುಂಬಾ ದೊಡ್ಡ ತಪ್ಪು ರೋಹಿಣಿ ಅವರೇ, ನಾಳೆ ಇದೇ ಸಮಸ್ಯೆನ ಮುಂದೆ ಇಟ್ಕೊಂಡು ಆಗಿರೋ ತಪ್ಪನ್ನ ಮುಚ್ಚಾಕೋದಕ್ಕೋಸ್ಕರ ನನಗೆ ಇವ್ರು ದುಡ್ಡು ಕೊಡ್ತಿದ್ರು ಅಂತ ಹೇಳಿಕೆ ಕೊಡ್ತಾಳೆ. ನೀವು ಅಕೌಂಟ್ಗೆ ದುಡ್ಡು ಹಾಕಿರೋದನ್ನ ಸಾಕ್ಷಿಯಾಗಿ ತೋರಿಸ್ತಾಳವಳು ಅಂತ ಮೀನಾ ಹೇಳಿದಾಗ ಹೌದಲ್ವಾ ಅಂತ ಮನೋಜ ಹೇಳ್ತಾನೆ. ಆಗ ಸೂರ್ಯ ಏನೋ ಪೆಂಗ್ಯ ನನ್ನ ಹೆಂಡತಿ ಗೊತ್ತಾಗಿದ್ದು ನಿನ್ಗೂ ನೀನು ಓದಿರೋ ಬುದ್ಧಿಗೂ ಗೊತ್ತೇ ಆಗ್ಲಿಲ್ವೇನೋ ಅಂತ ಕೇಳಿದಾಗ ಹೌದು ಕಣೋ, ಇದ್ರ ಮೇಲೆ ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೂಡ ಆ ಕೇಸ್ ನಿನ್ ಮೇಲೆ ಬರುತ್ತೆ, ನೀನ್ ಅವ್ರಿಗೆ ಅಕೌಂಟಿಂದ ದುಡ್ಡು ಕಳಿಸಬಾರ್ದಾಗಿತ್ತು ಅಂತ ರವಿ ಹೇಳ್ತಾನೆ. ಆಗ ಮನೋಜ ರೋಹಿಣಿ ನಾನು ಆಗ್ಲೇ ಹೇಳ್ದೆ, ನೀನ್ ನನ್ನ ಮಾತನ್ನ ಕೇಳಿದ್ಯಾ, ಈಗ ನೋಡು ನಾವೇ ಸಿಕ್ಕಾಕೊಂಡ್ವಿ ಛೇ ಅಂತ ಹೇಳಿದಾಗ ಇದಕ್ಕೇನಾದ್ರೂ ಐಡಿಯಾ ಇದ್ರೆ ಹೇಳೋ ಸೂರ್ಯ ಅಂತ ರವಿ ಕೇಳ್ತಾನೆ. ಆಗ ಸೂರ್ಯ ನೋಡೋ ರವಿ ನಿನಗೆ ನನ್ನ ಹತ್ರ ಐಡಿಯಾ ಕೇಳಬೇಕು ಅಂತ ಅನ್ನಿಸ್ತು, ಆದ್ರೆ ಇವನ್ಗೆ ಅನ್ನಿಸ್ತಿಲ್ವಿ ಅಂತ ಹೇಳಿದಾಗ ಹಾ ನನ್ಗೊಂದು ಹೊಳೀತು, ನೀವ್ ಯಾರು ಐಡಿಯಾ ಕೊಡೋದು ಬೇಕಾಗಿಲ್ಲ, ನಾನೇ ಐಡಿಯಾ ಹೇಳ್ತೀನಿ ಅಂತ ಮನೋಜ ಹೇಳಿದಾಗ ಏನ್ ಐಡಿಯಾ ಅಂತ ಸೂರ್ಯ ಕೇಳ್ತಾನೆ. ಆ ರಾಜ ಅವ್ನ ಹೆಂಡತಿ ಜೊತೆ ನಾನು ತಪ್ಪಾಗಿ ನೋಡ್ಕೊಂಡೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನಲ್ವಾ, ಹಾಗೆ ಆ ರಾಜ ರೋಹಿಣಿ ಜೊತೆ ತಪ್ಪಾಗಿ ನೋಡ್ಕೊಂಡ ಅಂತ ನಾವು ಕಂಪ್ಲೇಂಟ್ ಕೊಟ್ರೆ ಹೆಂಗೆ ನನ್ನ ಐಡಿಯಾ ಅಂತ ಮನೋಜ ಹೇಳ್ತಿರುವಾಗ ಎಲ್ಲರೂ ಕೋಪ ಮಾಡ್ಕೊಂಡು ಮನೋಜನೇ ನೋಡ್ತಿರ್ತಾರೆ. ಅವನೇನೋ ಅಸಹ್ಯವಾದ ಕೆಲಸ ಮಾಡಿದಾನೆ ಅಂತ ನೀನು ಅದನ್ನೇ ಮಾಡೋದಕ್ಕೆ ಹೋಗ್ತಿದ್ಯಲ್ಲೋ ಅಂತ ಸೂರ್ಯ ಕೇಳಿದಾಗ ಈ ಐಡಿಯಾ ಹೇಗಿದೆ ರೋಹಿಣಿ ಅಂತ ಮನೋಜ ಕೇಳ್ತಾನೆ. ಆಗ ರೋಹಿಣಿ ಕೋಪ ಮಾಡ್ಕೊಂಡು ಹೋಗ್ತಿರೋವಾಗ ಮನೋಜ ಹೋಗಿ ರೋಹಿಣಿ ಅಂತ ಕೈ ಹಿಡ್ಕೋತಾನೆ. ಆಗ ರೋಹಿಣಿ ನೋಡಿ ಮನೋಜ್ ನೀವ್ ಯಾವ್ದೋ ಐಡಿಯಾ ಮಾಡ್ತೀನಿ ಅಂತ ಹೋಗಿ ಈ ತರ ಅಸಹ್ಯವಾಗಿರೋದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ, ನಿಮ್ಮ ಐಡಿಯಾಗಳೆಲ್ಲ ತುಂಬಾ ಗಲೀಜಾಗಿವೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮೀನಾ ನಿಮ್ಮ ಹೆಸರನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ರೋಹಿಣಿ ಹೆಸರನ್ನ ಹಾಳು ಮಾಡೋದಕ್ಕೆ ಹೋಗ್ಬೇಡಿ, ಬೇರೆ ಏನಾದ್ರೂ ಯೋಚನೆ ಮಾಡಿ ಅಂತ ಹೇಳಿದಾಗ ಇಲ್ಲಿ ಕೇಳೋ ಪೆಂಗ್ಯ ಇಂಥದ್ರಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ಬೇಕಣೋ, ನಮ್ ಬುದ್ಧಿವಂತಿಕೆಯಿಂದ ಅವರೇ ಸತ್ಯನ ಬಾಯ್ಬಿಡ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಅದೇಗೋ ಮಾಡೋದು ಅಂತ ಮನೋಜ ಹೇಳ್ತಿರುವಾಗ ಅವ್ರು ಬರೋದಕ್ಕೂ ಮುಂಚೆನೆ ಒಂದು ಕ್ಯಾಮ್ರಾನ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಫಿಕ್ಸ್ ಮಾಡ್ಬಿಡು, ಅವ್ರ ಜೊತೆ ಮಾತಾಡ್ತಾ ಹೇಗಾದ್ರೂ ಸತ್ಯ ಬಾಯ್ ಬಿಡೋ ಹಾಗೆ ಮಾಡು, ಅದಾದ್ಮೇಲೆ ನೀನೇ ವಿಡಿಯೋ ತೋರಿಸಿ ಅವ್ರು ನಿನ್ನ ಅಂಗಡಿಗೆ ಬರ್ದೇ ಇರೋ ಹಾಗೆ ಮಾಡ್ಬೋದಲ್ವೇನೋ, ಏನ್ ಹೇಳ್ತೀಯೋ ಅಂತ ಸೂರ್ಯ ಕೇಳ್ತಿರೋವಾಗ ಸೂಪರ್ ಆಗಿದೆ ಕಣೋ ಅಂತ ರವಿ ಹೇಳ್ತಾನೆ. ಹೌದು ಪೊಲೀಸ್ ಹತ್ರ ಹೋಗಲ್ಲ ಅಂತಂದ್ಮೇಲೆ ಈ ತರದ್ದು ಯಾವ್ದಾದ್ರು ಒಂದು ಐಡಿಯಾ ಮಾಡ್ಲೇಬೇಕಾಗತ್ತೆ ಅಂತ ಮೀನಾ ಹೇಳಿದಾಗ ನನಗೂ ಇದೇ ಬೆಟರ್ ಐಡಿಯಾ ಅಂತ ಅನ್ನಿಸ್ತಿದೆ ಅಂತ ಶ್ರುತಿ ಹೇಳ್ತಾಳೆ. ಆಗ ಮನೋಜ್ ಈ ಐಡಿಯಾ ಓಕೆ, ಅವ್ರ ತಪ್ಪನ್ನ ಅವ್ರ ಬಾಯಲ್ಲೇ ಹೇಳಿಸ್ಬೋದಲ್ವಾ ಅಂತ ರೋಹಿಣಿ ಹೇಳಿದಾಗ ನಾನು ತುಂಬಾ ಐಡಿಯಾನ ಟ್ರೈ ಮಾಡಿದೆ, ಕೊನೆಗೆ ಯಾವ ಐಡಿಯಾನು ವರ್ಕೌಟ್ ಆಗ್ಲಿಲ್ಲ, ಇದನ್ನೇ ಮಾಡಿ ನೋಡ್ತೀನಿ ಅಂತ ಮನೋಜ ಹೇಳ್ತಾನೆ. ಆಗ ಮೀನಾ ಪರವಾಗಿಲ್ಲ ರೀ ನೀವು ಚೆನ್ನಾಗಿ ಐಡಿಯಾ ಕೊಟ್ರಿ ಅಂತ ಹೇಳಿದಾಗ ಮೀನಾ ಇವ್ರಿಗೆ ಐಡಿಯಾ ಕೊಡೋದಕ್ಕೆ ಹೋಗಿ ನಮ್ಮ ಕಷ್ಟಕ್ಕೆ ನನಗೊಂದು ಐಡಿಯಾ ಹೊಳಿತು ಅಂತ ಸೂರ್ಯ ಹೇಳ್ತಾನೆ. ಏನದು ಅಂತ ಮೀನಾ ಕೇಳಿದಾಗ ಅರುಣ್ ಅವಶ್ಯಕತೆ ಇಲ್ಲದೆ ನನ್ನ ಮೇಲೆ ಆಪಾದನೆ ಮಾಡ್ತಿದ್ದಾನಲ್ವಾ, ಅವನ ಬೈಯೆಲ್ಲ ಸತ್ಯ ಹೇಳ್ಸೋದಕ್ಕೆ ನನಗೊಂದು ಐಡಿಯಾ ಬಂದಿದೆ, ನನ್ನ ಜೀವನದಲ್ಲಿ ಇದೇ ಫಸ್ಟ್ ಟೈಮ್ ನೋಡು ಮೀನಾ, ಈ ಮನೋಜನ್ಗೆ ಐಡಿಯಾ ಕೊಡೋದಕ್ಕೆ ಹೋಗಿ ನನಗೊಂದು ಐಡಿಯಾ ಬಂದಿದೆ, ನಾಳೆನೇ ಇದನ್ನ ಟ್ರೈ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಏನ್ ಮಾಡ್ಬೇಕು ಅಂತಿದ್ದೀರಾ ಅಂತ ಮೀನಾ ಕೇಳಿದಾಗ ಅದಾಗೋವಾಗ ನಿನ್ಗೆ ಗೊತ್ತಾಗುತ್ತೆ ಬಿಡು ಮೀನಾ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಅರುಣ್ ಕೆಲಸ ಮಾಡ್ತಿರೋ ಕಡೆ ಸೂರ್ಯ ಬರ್ತಾನೆ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಸೂರ್ಯ ಹೇಳ್ತಿರುವಾಗ ನನ್ ಜೊತೆ ಏನ್ ಮಾತಾಡ್ಬೇಕು, ನಿನ್ ಜೊತೆ ಮಾತಾಡೋಂಥದ್ದು ನನ್ಗೇನಿದೆ ಅಂತ ಅರುಣ್ ಕೇಳ್ತಾನೆ. ಅದನ್ನೆಲ್ಲ ನಾನೇ ಹೇಳ್ತೀನಿ, ನಿನ್ನ ಮಧ್ಯೆ ಏನಿದೆ, ನನ್ನ ಪಾಡಗ್ ನಾನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ, ಏನಕ್ಕೆ ಬೇಕಿಲ್ದೇ ಇರೋ ಸೀನ್ ಎಲ್ಲ ಕ್ರಿಯೇಟ್ ಮಾಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಏನು ನಾನ್ ಸೀನ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ಅರುಣ್ ಕೇಳಿದಾಗ ಸೀನ್ ಕ್ರಿಯೇಟ್ ಮಾಡ್ತಿರೋದು ನೀನೇ, ಅದನ್ನೇ ನಡೆಸ್ತಿರೋದು ನೀನೇ, ಕಡೆಗೆ ಆಪಾದನೆ ಹೊರಿಸ್ತಿರೋದು ನೀನೇ,
ನನ್ನ ಮೇಲಿರೋ ಕೋಪನ ನನ್ನ ಫ್ರೆಂಡ್ ಚೇತನ್ ಮೇಲೆ ತೋರಿಸಿದ್ಯಾ, ಕನಕನ್ಗೋಸ್ಕರ ಅಂತ ನಾನು ತಾಳ್ಮೆಯಿಂದ ಇದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ನಿನ್ನ ಫ್ರೆಂಡ್ ಜೊತೆ ಬಂದವನು ಲಂಚ ಕೊಡೋದಕ್ಕೆ ಬಂದಿದ್ದ ಗೊತ್ತೇನೋ ನಿನಗೆ, ತಪ್ಪು ಅವನ ಮೇಲೆ ಇದೆ ಅಂತ ಅರುಣ್ ಹೇಳಿದಾಗ, ಸರಿ ಹಾಗಾದ್ರೆ 3 ಜನ ರೋಡಲ್ಲಿ ನಿನ್ನ ಹಿಡ್ಕೊಂಡು ಹೊಡಿತಿದ್ರಲ್ಲ, ಆವತ್ತು ನಾನು ನಿನ್ನ ಬಂದು ಬಿಡಿಸಿ ಕಾಪಾಡ್ದಿರ್ತಾನೆ, ಅದಕ್ಕೊಂದು ಥ್ಯಾಂಕ್ಸ್ ಕೂಡ ಹೇಳ್ದೆ ಹೊರಟೋದ್ಯಲ್ಲ, ಪರವಾಗಿಲ್ಲ ಅದನ್ನೆಲ್ಲ ಬಿಡು. ಆದ್ರೆ ಕನಕನ ಹತ್ರ ಹೋಗಿ ನಾನೇ ರೌಡಿಗಳನ್ನ ಕಳಿಸಿ ಓಡಿಸಿದೀನಿ ಅಂತ ಹೇಳಿದ್ಯಲ್ಲ, ಕನಕ ತುಂಬಾನೇ ಒಳ್ಳೆ ಹುಡುಗಿ ಮುಗ್ದೆ, ಅದಕ್ಕೆ ನೀನು ಹೇಳಿದ್ನೆಲ್ಲ ನಂಬ್ಕೊಂಡಿದ್ದಾಳೆ. ಈಗ ಅವಳು ನನ್ನ ಮೇಲೇನೆ ಕೋಪ ಮಾಡ್ಕೊಂಡಿದ್ದಾಳೆ. ಪರವಾಗಿಲ್ಲ ಬಿಡು, ಅದೇನು ನನಗೇನು ದೊಡ್ಡ ಸಮಸ್ಯೆ ಇಲ್ಲ, ಅವಳು ನಮ್ಮನೆ ಹುಡುಗಿ. ಆದ್ರೆ ನಿನ್ನ ಮಾತನ್ನು ಕೇಳ್ಕೊಂಡು ಅವಳು ಮೀನಾ ಜೊತೆ ಕೂಡ ಜಗಳ ಮಾಡ್ಕೊಂಡಿದ್ದಾಳೆ, ಅಲ್ಲಿ ದೊಡ್ಡ ಸಮಸ್ಯೆಯಾಗಿ ಅವರಿಬ್ರು ಮಾತಾಡ್ತಾನೆ ಇಲ್ಲ. ನಿನಗೆ ರೌಡಿಗಳನ್ನ ಕಳಿಸಿ ಹೊಡಿಸುವಂತ ಅವಶ್ಯಕತೆ ನನಗೇನೂ ಇಲ್ಲ. ನನಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನಾನೇ ನಿನ್ನ ಹತ್ರ ನೇರವಾಗಿ ಬರ್ತೀನಿ, ಹೊಡಿಬೇಕು ಅಂತ ಅನ್ಸಿದ್ರೆ ನಾನೇ ನೇರವಾಗಿ ಹೊಡಿತೀನಿ ಅಂತ ಸೂರ್ಯ ಹೇಳಿದಾಗ, ಏನೋ ಹೆದರ್ಸ್ತಿದ್ಯಾ ಅಂತ ಅರುಣ್ ಕೇಳ್ತಾನೆ. ಹೆದರ್ಸೋದಲ್ಲ, ಏನೂ ಇಲ್ಲ, ನಾನು ಯಾರು ಏನು ಅಂತ ನೋಡೋದೇ ಇಲ್ಲ, ನನ್ಗೆ ಯಾವ ರೂಲ್ಸ್ ಕೂಡ ಇಲ್ಲ. ರಾಂಗು ಅಂತ ಬಂದ್ರೆ ರಾಂಗು, ರೈಟು ಅಂತ ಬಂದ್ರೆ ರೈಟು, ನನ್ನ ಹತ್ರ ಎಲ್ಲ ಸ್ಟ್ರೇಟ್ ಫಾರ್ವರ್ಡೆ. ಅಲ್ಲ, ನಾನು ರೌಡಿಗಳನ್ನ ಕಳಿಸಿ ನಿನ್ನ ಹೊಡಿಸಿದೀನಿ ಅಂತ ಕನಕನ್ನ ನಂಬಿಸ್ಬಿಟ್ಟಿಯಲ್ಲ, ನಮ್ಮ ಕುಟುಂಬದಲ್ಲಿ ವಿಲ್ಲನ್ ಆಗಿ ಬಂದಿದ್ಯಾ ನೀನು. ನನ್ನ ಹೆಂಡತಿ ಮನೆಯವ್ರನ್ನ ನನ್ನ ಕುಟುಂಬದವರು ಅಂತ ನಾನು ಅನ್ಕೊಂಡಿದ್ದೀನಿ. ನೀನು ನಮ್ಮ ಕನಕನ್ ಗಂಡ, ನೀನು ಕರೆಕ್ಟ್ ಆಗಿದ್ರೆ ನೀನು ನಮ್ಮ ಕುಟುಂಬದವನೇ ಆಗಿರ್ತಿದ್ದೆ. ಆದ್ರೆ ನೀನು ತುಂಬಾನೇ ತಪ್ಪು ಮಾಡ್ತಿದ್ಯಾ. ನನ್ನ ಮೇಲಿರೋ ಕೋಪಕ್ಕೆ ನನ್ನ ಕೆಟ್ಟ ಹೆಸರು ಬರಲಿ ಅಂತ ಎರಡು ಕುಟುಂಬದ ಮಧ್ಯೆ ಜಗಳ ತಂದಿಟ್ಟಿದ್ಯಾ. ಯಾಕೆ ಹೀಗೆ ಸಗಣಿ ತಿನ್ನುವಂತ ಕೆಲಸ ಮಾಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಆಗ ಅರುಣ್ ನಗ್ತಾ, ಅಂತೂ ನಾನು ಯಾಕೆ ಮಾಡಿದೆ, ಏನಕ್ಕೆ ಮಾಡಿದೆ ಅನ್ನೋದು ನಿನಗೆ ಚೆನ್ನಾಗಿ ಅರ್ಥ ಆಯ್ತಲ್ಲ ಅಂತ ಹೇಳಿದಾಗ, ನಿನ್ನಂತವ್ರ ಬಗ್ಗೆ ನನಗೆ ಬೇಗನೆ ಅರ್ಥ ಆಗುತ್ತೆ ಬಿಡು. ಆದ್ರೂ ನಾನೊಂದು ಕೇಳ್ತೀನಿ, ಅಲ್ಲ ನನ್ನ ಮೇಲಿರೋ ಕೋಪಕ್ಕೆ ಅಷ್ಟೊಂದು ಪ್ರೀತಿಯಿಂದ ಇರೋ ಅಕ್ಕ ತಂಗಿರ ಮಧ್ಯೆ ಯಾಕೆ ಜಗಳ ತಂದಿಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಆಗ ಅರುಣ್ ನಗ್ತಾ, ಅದೇ ಕಣೋ, ಓದಿರೋ ನನಗೂ ಓದದೇ ಇರೋ ನಿನಗೂ ಇರೋ ವ್ಯತ್ಯಾಸ. ನಿನಗೆ ಬುದ್ಧಿ ಕಡಿಮೆ, ಕೈ ಮಾತ್ರ ಮುಂದೆ ಬರುತ್ತೆ, ಆದ್ರೆ ನನ್ಗಿರೋದು ಪೊಲೀಸ್ ಬುದ್ಧಿ. ಯಾರ್ ಗೆಲ್ ಹೊಡೆದ್ರೆ ಯಾರ್ ಗೇಟ್ ಬಿಡುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಏನೋ ನಮ್ಮ ಅತ್ತೆ ಕುಟುಂಬದಲ್ಲಿ ನಿನ್ನ ಕಾಮಧೇನು ತರ ನೋಡ್ತಾರೆ, ನೀನೊಬ್ಬ ಕುಡುಕ ರೌಡಿ, ನಿನ್ನಂತವ್ರಿಗೆಲ್ಲ ಏನೋ ಯೋಗ್ಯತೆ ಇದೆ ಅಂತ ಅರುಣ್ ಹೇಳ್ತಾನೆ. ಆಗ ಸೂರ್ಯ, ಅಲ್ಲ ನಿನ್ನ ಹೊಡಿತಿದ್ರಲ್ಲ ಆಗ ನಾನು ಕಾಪಾಡದ್ನಲ್ಲ, ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ಬೇಕು ಅಂತ ನಿನ್ಗೆ ಅನಿಸ್ಲಿಲ್ವಾ ಅಂತ ಕೇಳಿದಾಗ, ನೀನ್ ಯಾರು ನನ್ನ ಕಾಪಾಡೋದಕ್ಕೆ, ನೀನ್ ಬರ್ಲಿಲ್ಲ ಅಂತಂದ್ರೂ ಕೂಡ ನಾನು ಕಾಪಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಗೊತ್ತಿತ್ತು ಕಣೋ. ನನ್ನ ಹೊಡೆಯೋದಕ್ಕೆ ಬಂದಿರೋರು ನಿನ್ ಕಡೆಯವರಲ್ಲ ಅಂತ ಕೂಡ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೂ ಕೂಡ ನೀನೇ ಹೊಡಿಸಿದ್ದು ಅಂತ ನಾನು ಯಾಕೆ ಹೇಳ್ದೆ ಗೊತ್ತಾ, ನಿನ್ ಮೇಲೆ ಕನಕನ್ಗೆ ಕೋಪ ಬರಬೇಕು, ನಿನ್ನ ಅವಳು ವಿರೋಧಿಸ್ಬೇಕು. ನಿನ್ ಹಾಗೆ ನೇರವಾಗಿ ರೌಡಿತನ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಕಣ ನನಗೆ. ಆದ್ರೆ ಬುದ್ಧಿ ಉಪಯೋಗಿಸಿ ಎದುರಾಳಿಗಳನ್ನ ಗಾಳಿಯಲ್ಲಿ ತೂರ್ ಬಿಟ್ಬಿಡ್ತೀನಿ. ನಿನ್ ಮೇಲೆ ಕನಕನ್ಗೆ ಎಷ್ಟೊಂದು ಮರ್ಯಾದೆ ಇತ್ತು, ಈಗ ನೋಡಿದ್ಯಾ ನಿನ್ನೆ ವಿರೋಧಿಸ್ತಿದ್ದಾಳೆ, ನೋಡಿದ್ಯೇನೋ ಕಡೆಗೂ ನಾನು ಅನ್ಕೊಂಡಾಗೆ ಮಾಡ್ಬಿಟ್ಟೆ, ಅದು ನಾನು ಅಂತಂದ್ರೆ ಅಂತ ಅರುಣ್ ಹೇಳ್ತಾನೆ. ಆಗ ಸೂರ್ಯ ಜೋರಾಗಿ ನಗ್ತಾ ಇರುವಾಗ, ಏನೋ ಇಷ್ಟೊಂದು ಜೋರಾಗಿ ನಗ್ತಿದ್ಯಾ, ಹುಚ್ಚಿಡಿತಾ ಅಂತ ಅರುಣ್ ಕೇಳ್ತಾನೆ. ಅಲ್ಲ ಕಣೋ, ನೀನ್ ಹೇಳಿದಕ್ಕೆ ನಾನು ಕೋಪ ಮಾಡ್ಕೋತೀನಿ, ಫೀಲ್ ಮಾಡ್ಕೋತೀನಿ ಅಂತ ನೀನು ಅನ್ಕೊಂಡಿದ್ದೆ ಅಲ್ವಾ, ಆದ್ರೆ ಈಗ ಆ ಸೀನೆಲ್ಲ ಏನು ಇಲ್ಲಮ್ಮ. ನಾನು ರೌಡಿಗಳನ್ನ ಕಳಿಸಿ ಹೊಡಿಸ್ದೆ ಅಂತ ಹೇಳಿದ್ದಲ್ಲ, ಈಗ ನಿಜವಾಗ್ಲೂ ಅವರನ್ನೇ ಕರ್ಕೊಂಡು ಬಂದಿದ್ದೀನಿ. ಬಂದಿರೋರು ನೋಡ್ಬಿಟ್ರೆ ನೀನಂತೂ ಭಯ ಪಟ್ಕೊಂಡು ಓಡೋಗ್ಬಿಡ್ತೀಯಾ, ನೋಡ್ತೀಯಾ ಅಂತ ಹೇಳಿ ಸೂರ್ಯ ಫೋನ್ ಇಟ್ಕೊಂಡು, ಈಗ ನೀವು ಇಲ್ಲಿಗೆ ಬನ್ನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಕಾರ್ ಡೋರ್ ಓಪನ್ ಮಾಡ್ಕೊಂಡು ಕನಕ ಮತ್ತೆ ಮೀನಾ ಹೊರಗಡೆ ಬಂದಾಗ ಅರುಣ್ ಅವರಿಬ್ಬರನ್ನ ನೋಡಿ ಶಾಕ್ ಆಗಿ ನಿಂತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.